ರಾಜ್ಯದ ವಿವಿಧ ಮೂಲೆಗಳಲ್ಲೂ ಕೂಡ ರಾರಾಜಿಸಿದಂತಹ ಸಂಘಟನೆಯಾಗಿದೆ ಎಸ್ಎಸ್ಎಫ್. ವಿಭಿನ್ನ ಸಂಘಟನೆಗಳು ಈ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿದೆ. ವಿವಿಧ ಇಲ್ಲಿಂದ ಹಿಡಿದು ಝಡ್ ತನಕ ಇರುವಂತಹ ಎಲ್ಲ ಸ್ಪೆಲ್ಲಿಂಗ್ಗಳಲ್ಲಿ ಎಲ್ಲ ಸಂಘಟನೆಗಳು ಬಂದಿದೆ. ಈಗ ಸಂಘಟನೆ ದಿನಕ್ಕೊಂದು ಸಂಘಟನೆಗಳು ಇಲ್ಲಿ ಹುಟ್ಟುತ್ತಾ ಇದೆ. ಹುಟ್ಟುವ ಮುಂಚೆ ಅದು ಸತ್ತು ಹೋಗ್ತಾ ಇದು ಕೂಡ ಇದೆ. ಅಷ್ಟೊಂದು ಸಂಘಟನೆಗಳು ದಿನದಿಂದ ದಿನಕ್ಕೆ ಬೆಳೆಯುತ್ತದೆ, ಹುಟ್ಟುತ್ತದೆ, ಸಾಯುತ್ತದೆ. ಹೀಗೆ ಸಂಘಟನೆಗಳು ನಮ್ಮ ಮುಂದೆ ಧಾರಾಳವಾಗಿದೆ. ಆದರೆ ಎಸ್ಎಸ್ಎಫ್ ಎಂಬ ಈ ಬೃಹತ್ತಾದ ಸಂಘಟನೆ ಅದು ಸಾಧಾರಣ ಸಂಘಟನೆ ಅಲ್ಲ, ಸಾಧಾರಣ ಒಂದು ಸಮಿತಿ ಅಲ್ಲ. ಇದಕ್ಕೆ ನಾಯಕರುಗಳು, ಉಲಮಾಗಳು, ಔಲಿಯಾಗಳು, ಸಾದಾತುಗಳು ನೇತೃತ್ವ ಕೊಡುವಂತಹ ಒಂದು ಸಂಘಟನೆ. ಇಲ್ಲಿಯ ಒಂದು ವ್ಯವಸ್ಥೆ, ಇಲ್ಲಿಯ ಒಂದು ರೂಪುರೇಷೆ, ಇಲ್ಲಿಯ ಒಂದು ಸುತ್ತೋಲೆ ಅದು ಒಂದು ಯೂನಿಟ್ನಲ್ಲಿ ಇದ್ದುಕೊಂಡು ರಚನೆ ಮಾಡುವಂತಹ ಸುತ್ತೋಲೆ ಅಲ್ಲ. ರಾಷ್ಟ್ರದ ಯಾವುದೇ ಒಂದು ಕಚೇರಿಯಲ್ಲಿ, ಡೆಲ್ಲಿಯಲ್ಲಿ ಅಥವಾ ಕೇರಳದಲ್ಲಿ ಅಥವಾ ಬ್ಯಾಂಗ್ಳೂರಿನಲ್ಲಿ ಕೂತುಕೊಂಡು ರಾಷ್ಟ್ರದ ನಾಯಕರು ತೀರ್ಮಾನಿಸುವ ತೀರ್ಮಾನವಾಗಿದೆ. ನಮ್ಮ ಗುಡ್ಮಿಯಂತಹ ಯೂನಿಟ್ಗಳಲ್ಲಿ, ಸಾಸ್ಥಾನವಂತಹ ಯೂನಿಟ್ಗಳಲ್ಲಿ, ಉಡುಪಿ ಜಿಲ್ಲೆಯಲ್ಲಿರುವಂತಹ 106 ಯೂನಿಟ್ಗಳಲ್ಲೂ, ಸೆಕ್ಟರ್ಗಳಲ್ಲೂ, ಡಿವಿಷನ್ಗಳಲ್ಲೂ, ಜಿಲ್ಲೆಗಳಲ್ಲೂ ಕಾರ್ಯಗತ ಮಾಡುವುದು ಅದು ಒಂದು ವ್ಯಕ್ತಿ ಮಾಡುವಂತಹ ಒಂದು ಯೋಜನೆ ಅಲ್ಲ. ಇಲ್ಲಿ ಈ ಯೂನಿಟಿಂದ ಹಿಡಿದು ಸಾಸ್ಥಾನದ ಉಡುಪಿ ಜಿಲ್ಲೆಯ, ಕರ್ನಾಟಕ, ಕೇರಳ, ತಮಿಳುನಾಡು ಸಹಿತವಿರುವ ರಾಷ್ಟ್ರದ ಎಲ್ಲ ಮೂಲಗಳಲ್ಲೂ ಕೂಡ ಈ ಕಾರ್ಯಾಚರಣೆ ನಡೆಯುತ್ತದೆ. ಅದು ಇಲ್ಲಿ ಮಾತ್ರವಲ್ಲ, ಇಂಡಿಯಾದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿದೇಶದಲ್ಲೂ ಕೂಡ ಕೆಸಿಎಫ್ ನೊಂದಿಗೆ ಈ ಕಾರ್ಯಾಚರಣೆ ಇಲ್ಲಿ ನಡೆಯುತ್ತದೆ. ಇದೊಂದು ಬೃಹತ್ತಾದ ಸಂಘಟನೆ. ಈ ಸಂಘಟನೆಗೆ ನಾಯಕತ್ವವಿದೆ, ಈ ಸಂಘಟನೆಗೆ ನೇತೃತ್ವವಿದೆ, ಈ ಸಂಘಟನೆಗೆ ಉಲಮಾಗಳ ನಿರ್ದೇಶನವಿದೆ, ಉಲಮಾಗಳ ಮಾರ್ಗದರ್ಶನವಿದೆ, ಉಲಮಾಗಳ ಆಶೀರ್ವಾದವಿದೆ, ಉಲಮಾಗಳ ಧ್ರುವ ಇದೆ. ಈ ಎಸ್ಎಸ್ಎಫ್ನ ಒಂದು ಪೇಪರ್ ಆಗಿದೆ ಇಶಾರಾ ಪೇಪರ್. ಕೇರಳದಲ್ಲಿ ರಿಸಾಲ ಎಂಬ ಪೇಪರ್ ಇದೆ, ಕರ್ನಾಟಕದಲ್ಲಿ ಇಶಾರಾ ಎಂಬ ಪೇಪರ್ ಇದೆ. ಈ ಪೇಪರ್ ಅನ್ನ ತಲೆಯಲ್ಲಿ ಹೊತ್ತುಕೊಂಡು ಕುಂಡೂರು ಉಸ್ತಾದರಂತಹ ಔಲಿಯಾಗಳು ಮಾರಿದ, ಅದನ್ನು ತಲುಪಿಸಬೇಕಾದ ಜಾಗಕ್ಕೆ ತಲುಪಿಸಿದಂತಹ ಚರಿತ್ರೆಗಳು ನಮ್ಮ ಮುಂದೆ ಇದೆ. ಇದಕ್ಕೆ ನೇತೃತ್ವ ಕೊಟ್ಟವರು ಸಾಧಾರಣ ಮನುಷ್ಯರಲ್ಲ, ಸಾಧಾರಣ ವ್ಯಕ್ತಿಗಳಲ್ಲ, ರಾಜಕೀಯ ನಾಯಕರಲ್ಲ. ಇದಕ್ಕೆ ಔಲಿಯಾಗಳಂತಹ, ಉಲಮಾಗಳಂತಹ, ಸಾದಾತುಗಳಂತಹ ಒಂದು ಕರಾತು ಕೂಡ ಮಾಡದಂತಹ ನಾಯಕರುಗಳು ಇದಕ್ಕೆ ನೇತೃತ್ವ ಕೊಟ್ಟು ಅದಕ್ಕೆ ಎಲ್ಲ ನೀರನ್ನು ಹಾಕಿ ಬೆಳೆಸಿ ನಮ್ಮ ಮಕ್ಕಳನ್ನು ಉದುಉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇಲತಿಲ್ ಹಸನ, ಹಿಕ್ಮತಿನೊಂದಿಗೆ, ತಂತ್ರಗಾರಿಕೆಯೊಂದಿಗೆ, ಒಳ್ಳೆಯ ವಾಳಿನೊಂದಿಗೆ, ಒಳ್ಳೆಯ ಉಪದೇಶದೊಂದಿಗೆ ನೀನು ಒಳಿತಿನತ್ತ ಬರಬೇಕು. ಕೆಡುಕಿನಿಂದ ನೀನು ನಿರ್ಮೂಲನ ಆಗಬೇಕು. ಕೆಡುಕಿನ ಕಡೆಗೆ ನೀನು ಹೋಗಬಾರದು. ನೀನು ಮದ್ಯ ವ್ಯಸನಿಯಾಗಬಾರದು, ಗಾಂಜದ ಅಡಿಮೆ ಆಗಬಾರದು, ನೀನು ಗಾಂಜದ ಹಿಂದೆ ಹೋಗಬಾರದು, ನೀನು ಅನಿಸ್ಲಾಮಿಕವಾದ ವರ್ತನೆಗಳಲ್ಲಿ ಸೇರಬಾರದು, ನೀನು ಮದ್ಯಪಾನಿಯಾಗಬಾರದು, ನೀನು ಸಿನಿಮಾವನ್ನು ನೋಡಬಾರದು, ನೀನು ಯಾವುದೇ ಅಹಿತಕರ ಘಟನೆಗಳಿಗೆ, ಕೋಮುವಾದಗಳಿಗೆ ಅಥವಾ ಕೋಮು ವಿತರಿಸುವ ಇಲ್ಲಿಯ ಸಾಮರಸ್ಯವನ್ನು, ಇಲ್ಲಿ ಕೋಮುವ ಸೌಹಾರ್ದತೆಯನ್ನು ಕದಡುವಂತಹ ವ್ಯಕ್ತಿಯಾಗಬಾರದು. ನೀನು ಒಳ್ಳೆಯವನಾಗಿ ಬದುಕಿ, ಒಳ್ಳೆಯವನಾಗಿ ಜೀವಿಸಿ, ಒಳ್ಳೆಯ ರೀತಿಯಲ್ಲಿ ನೀ ಮರಣ ಹೊಂದಬೇಕು ಎಂಬುದನ್ನು
ವಲ್ತಕುಂ ಮಿಂಕುಂ ಉಮ್ಮತುನ್ ಯದುಊನ ಇಲಲ್ ಖೈರ್, ಒಳಿತಿನತ್ತ ಕರೆಯುವಂತಹ ಒಳ್ಳೆ ದಾರಿಗೆ ಸೆಳೆಯುವಂತಹ ಈ ಸಂಘಟನೆಯಾಗಿದೆ SSF. ಆ SSF ನಲ್ಲಿ ನಮ್ಮ ಮಕ್ಕಳೆಲ್ಲರನ್ನೆಲ್ಲ ಸೇರಿಸಬೇಕು. ಅದರ ಮೇಲ್ಘಟಕವಾಗಿದೆ, ಅದರ ಅಣ್ಣ ಸಂಘಟನೆಯಾಗಿದೆ SYS. SYS ನ ಅಣ್ಣ ಸಂಘಟನೆಯಾಗಿದೆ ನಮ್ಮ ಕರ್ನಾಟಕ ಮುಸ್ಲಿಂ ಜಮಾಅತ್. ಅದರೆಲ್ಲವನ್ನು ನಮಗೆ ನಿಯಂತ್ರಣ ಮಾಡುವ ಸಂಘಟನೆಯಾಗಿದೆ ನಮ್ಮ ಜಮ್ಇಯತುಲ್ ಉಲಮಾ. ಕರ್ನಾಟಕ ಜಮ್ಇಯತುಲ್ ಉಲಮಾದ ಅಧೀನದಲ್ಲಿ ಅವರ ನೇತೃತ್ವದಲ್ಲಿ ನಮಗೆ ಈ ಸಂಘಟನೆಯನ್ನು ಕಟ್ಟಿ ಬೆಳೆಸಲು ನಮಗೆ ಒಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಮೆಂಬರ್ ಆಗುವುದೇ, ಇದರ ಸದಸ್ಯರಾಗುವುದೇ ಬಹಳ ಒಂದು ಅದ್ಭುತ. ಎಲ್ಲರಿಗೂ ಇಂತಹ ಒಂದು ಚಾನ್ಸ್ ಸಿಗುವುದಿಲ್ಲ. ವಲ್ತಕುಂ ಮಿಂಕುಂ ಉಮ್ಮತುನ್ ಯದುಊನ. ಯದುಊನ ಎಂದರೆ ಎಲ್ಲದಕ್ಕೂ ಒಳ್ಳೆಯ ದಾರಿಗೆ ಕರೆಸುವಂತಹ, ಒಳ್ಳ ದಾರಿಯತ್ತ ಅವರನ್ನು ಬರಮಾಡಿಕೊಳ್ಳುವಂತಹ ಎಲ್ಲ ತಂತ್ರಗಾರಿಕೆಯಲ್ಲಿ ಹಿಕ್ಮತ್ತಿನೊಂದಿಗೆ ಒಳ್ಳೆಯ ದಾರಿಯಲ್ಲಿ ಕರೆಸುವಂತಹ ನಮ್ಮ ಮಕ್ಕಳು ಇವತ್ತು ದಾರಿ ತಪ್ಪುತ್ತಾ ಇದ್ದಾರೆ, ಗಾಜಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಅಮಲು ಪದಾರ್ಥದ ಹಿಂದೆ ಹೋಗ್ತಾ ಇದ್ದಾರೆ, ಯಾವುದೇ ವ್ಯಭಿಚಾರಿಗಳ ಹಿಂದೆ ಹೋಗ್ತಾ ಇದ್ದಾರೆ, ಅನ್ಯ ಸ್ತ್ರೀಯರನ್ನು ಈಗ ಅವರ ಜೋಪಾನಕ್ಕೆ ಹಾಕಿಕೊಳ್ಳುವಂತಹ ಈ ಒಂದು ಸಂದರ್ಭದಲ್ಲಿ ಅಂತಹ ಆ ಕಾರ್ಯಗಳಿಗೆ ತೆರಳಬಾರದು. ಒಳ್ಳೆಯ ಒಂದು ಯುವಕನಾಗಿ, ಒಳ್ಳೆಯ ಒಂದು ವ್ಯಕ್ತಿಯಾಗಿ ಉತ್ತಮ ಸಾಲಿನಲ್ಲಿ ಇರಬೇಕು. ರಬ್ಬನ ಆತಿನ ಫಿದ್ ದುನ್ಯಾ ಹಸನತನ್ ವಫಿಲ್ ಆಖಿರತಿ ಹಸನತನ್. ದುನಿಯಾವಿನಲ್ಲಿ ನೀನು ಒಳ್ಳೆಯವನಾಗಿರಬೇಕು, ಆಖಿರದಲ್ಲೂ ಕೂಡ ನೀನು ಒಳ್ಳೆಯವನಾಗಬೇಕು. ದುನಿಯಾವಿನಲ್ಲಿ ನೀನು ಒಳ್ಳೆಯವನಾದರೆ ಮಾತ್ರ ಆಖಿರದಲ್ಲಿ ಒಳ್ಳೆಯದಾಗಲು ಸಾಧ್ಯ. ದುನಿಯಾವಿನಲ್ಲಿ ಕೆಟ್ಟದಾದರೆ ಆಖಿರದಲ್ಲೂ ಕೂಡ ನೀನು ಕೆಟ್ಟವನಾಗ್ತೀನಿ. ನಿಮಗೆ ಶಿಫಾರಸು ಸಿಗುವುದಿಲ್ಲ, ಹೌಲುಲ್ ಕೌಸರ್ ಸಿಗುವುದಿಲ್ಲ, ಮೀಜಾನಿನ ಆ ಒಂದು ಇದು ತೂಕ ನಿನಗೆ ಜಾಸ್ತಿ ಆಗುವುದಿಲ್ಲ. ಎಲ್ಲವನ್ನು ನಾವು ಅರಿತಿರಬೇಕು. ಅಂತಹ ಒಂದು ಉತ್ತಮ ಸಂಘಟಕನಾಗಿ, ಉತ್ತಮ ಮಕ್ಕಳಾಗಿ, ಉತ್ತಮ ಯುವಕನಾಗಿ ಬೆಳೆಯಬೇಕು. ಆ ಬೆಳೆಸಲಿಕ್ಕಾಗಿದೆ, ಒಳ್ಳೆಯ ದಾರಿಗೆ ಕೊಂಡೊಯ್ಯಲಿಕ್ಕಾಗಿದೆ ಈ ಸಂಘಟನೆಯನ್ನ ಕಳೆದ 50 ವರ್ಷಕ್ಕೆ ಮುನ್ನ ಕೇರಳ ರಾಜ್ಯದಲ್ಲಿ ನಮ್ಮ ಬ್ಯಾಂಗ್ಳೂರಿನಲ್ಲಿ ನಡೆಯುತ್ತಿದ್ದ ಗೋಲ್ಡನ್ 50 ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಮಗೆ ಎಲ್ಲರೂ ಕೂಡ ನೇತೃತ್ವ ನೀಡಿದ್ದ ಆ ಸಂಘಟನೆಯ ಸಾಹಿತ್ಯೋತ್ಸವವಾಗಿದೆ ಇಲ್ಲಿ ನಡೆಯುತ್ತಾ ಇರುವುದು. ಅಲ್ಹಮ್ದುಲಿಲ್ಲಾ. ಈ ಕಾರ್ಯಕ್ರಮಕ್ಕೆ ಕನ್ನಡ ಮಣ್ಣಿನ ಹೆಮ್ಮೆಯ ರಾಜಕೀಯ ನಾಯಕರು, ನಮ್ಮೆಲ್ಲರ ಸುನ್ನತ್ ಜಮಾತಿನ ಮಾರ್ಗದರ್ಶಿಯೂ ಆಗಿರುವಂತಹ ಸನ್ಮಾನ್ಯ ಕರ್ನಾಟಕದ ಸ್ಪೀಕರ್ ನಮ್ಮ UT ಖಾದರ್ ಸಾಹಿಬ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ. ಅದೊಂದು ನಮಗೆ ಖುಷಿ ತಂದಿದೆ. ಕಳೆದ ಅವರು ಸಣ್ಣಂದಿರುವಾಗ ಸಣ್ಣ ಮಕ್ಕಳಾಗಿ ಶಾಲೆಯಲ್ಲಿ ಕಲಿತವರು, ಮದ್ರಸದಲ್ಲಿ ಕಲಿತವರು, ನಮ್ಮ ಹಾಗೆ ಇಲ್ಲಿ ವೇದಿಕೆಗಳಲ್ಲಿ ಬಂದು ಭಾಷಣ ಮಾಡಿದವರು ಇವತ್ತು ಕರ್ನಾಟಕ ರಾಜ್ಯವನ್ನೇ ನಿಯಂತ್ರಿಸುವಂತಹ ಶಕ್ತಿ ಅವರಿಗೆ ಬಂದಿದ್ದರೆ ಇಂತಹ ಸಾಹಿತ್ಯೋತ್ಸವದಲ್ಲಿ, ಇಂತಹ ಪ್ರತಿಭಾ ಕಾರಂಜಿಯಲ್ಲಿ, ಇಂತಹ ಪ್ರತಿಭೋತ್ಸವದಲ್ಲಿ, ಇಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ರಾಷ್ಟ್ರದಲ್ಲಿ ಗುರುತಿಸಿಕೊಳ್ಳುವಂತಾದರೆ ಅವರು ನಿಮ್ಮಂತಹ ಮಕ್ಕಳಾಗಿ ಬೆಳೆದು ಬಂದವರು. ಅಲ್ಹಮ್ದುಲಿಲ್ಲಾ. ಆ ಒಂದು ವ್ಯಕ್ತಿ ನಮಗೆ ಇವತ್ತು ಈ ರಾಜ್ಯದ ಶಕ್ತಿಯಾಗಿ ನಮಗೆ ಮಾರ್ಪಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾ. ಆ ವ್ಯಕ್ತಿಯಾಗಿದ್ದಾರೆ ನಮ್ಮೊಂದಿಗೆ ಈಗ ಮಾತನಾಡಲಿಕ್ಕೆ ಬರುತ್ತಾ ಇರೋದು. ಎಲ್ಲ ತುಂಬಾ ಬಿಸಿ ಶೆಡ್ಯೂಲ್ ನಲ್ಲೂ 1-2 ನಿಮಿಷಕ್ಕಾಗಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ, ನಿಮ್ಮೊಂದಿಗೆ ನಾನು ಇರುತ್ತೇನೆ ಎಂದುಕೊಂಡು ನಮಗೆ ಇಲ್ಲಿಗೆ ಬರ್ತಾರೆ. ಅಲ್ಹಮ್ದುಲಿಲ್ಲಾ. ಅವರನ್ನು ಈ ಸಂದರ್ಭದಲ್ಲಿ ನಾನು ಗುರುತಿಸ್ತಾ ಇದ್ದೇವೆ. ಇನ್ಶಾ ಅಲ್ಲಾ. ನಮ್ಮೆಲ್ಲರ ಗೊತ್ತಿದೆ ನಮ್ಮ ಸಾಸ್ಥಾನ, ನಮ್ಮ ಇಲ್ಲಿಯ ಜಮಾತಿನವರು ಯಾವುದಕ್ಕೂ ಕೂಡ ಸಹಕಾರ ಮಾಡುವಂತಹ ವ್ಯಕ್ತಿಗಳು. ಅಲ್ಹಮ್ದುಲಿಲ್ಲಾ. ಎಲ್ಲರಿಗೂ ಅಲ್ಲಾಹು ಖೈರ್ ಬರ್ಕತ್ತುಗಳನ್ನು ನೀಡಿ ಅನುಗ್ರಹಿಸಲಿ. ಅಲ್ಲಾಹು ನಮಗೆ ಒಳಿತನ್ನು ನೀಡಿ ಅನುಗ್ರಹಿಸಲಿ. ಅಲ್ಹಮ್ದುಲಿಲ್ಲಾ. ನಮ್ಮೆಲ್ಲರ ಆತ್ಮೀಯ, ನಮ್ಮೆಲ್ಲರ ನಾಯಕರು, ಜನನಾಯಕರಾಗಿರುವಂತಹ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ UT ಖಾದರ್ ಸಾಹೇಬರು, ಸ್ಪೀಕರ್ ಅವರು ನಮ್ಮ ಈ ವೇದಿಕೆಗೆ ತಲುಪುತ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.
ಕರ್ನಾಟಕ ಕನ್ನಡ ಮಣ್ಣು ಕಂಡಂತಹ ಧೀಮಂತ ನಾಯಕ ಸನ್ಮಾನ್ಯ ಸಭಾಪತಿ ಯುಟಿ ಖಾದರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅತ್ಯಂತ ಬಿಸಿ ಶೆಡ್ಯೂಲ್ ನಲ್ಲಿರುವಂತಹ ಯುಟಿ ಖಾದರ್ ಅವರು ನಮ್ಮ ಈ ಸಣ್ಣ ಒಂದು ಆಹ್ವಾನವನ್ನು ಸ್ವೀಕರಿಸಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೀರ್ಘವಾದಂತಹ ಸ್ವಾಗತ ಭಾಷಣಕ್ಕೆ ನಾವಿಲ್ಲಿ ಅವಕಾಶ ಇಲ್ಲ, ಆದರೆ ಒಂದೆರಡು ಮಾತನ್ನು ಮಾತ್ರ ನಾನು ಇಲ್ಲಿ ಹೇಳಲು ಉದ್ದೇಶಿಸುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ದಿನಾಂಕ 9 ಜನವರಿಯಂದು ಒಂದು ದಿನವಾಗಿ ನಾವು ನೆನಪಿಸ್ತೇವೆ. ಈ ದೇಶದಲ್ಲಿ ಮೊದಲ ಶಿಕ್ಷಕರಾಗಿ ಫಾತಿಮಾ ಶೇಖ್ ಎಂಬ ಮಹಿಳೆಯು ಮುಸ್ಲಿಂ ಪ್ರಥಮ ಶಿಕ್ಷಕಿಯಾಗಿದ್ದರು. ಈ ಸಂದರ್ಭದಲ್ಲಿ ಜ್ಯೋತಿ ಸಾವಿತ್ರಿಬಾಯಿ ಬಾಪುಲೆ ಅವರನ್ನು ನೆನಪಿಸುವಾಗ ನಮ್ಮ ಮುಸಲ್ಮಾನರಾದಂತಹ ಫಾತಿಮಾ ಶೇಖರನ್ನು ನಾವಿಲ್ಲಿ ನೆನಪಿಸುತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ನಾಡಿನಲ್ಲಿ ಮುಸಲ್ಮಾನರು ಕಡೆಗಣಿಸಲ್ಪಡುವಂತಹ ಸನ್ನಿವೇಶದಲ್ಲಿ ಜಗತ್ತಿನಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ನಾವು ತಲುಪಿಸಬಹುದು ಎಂಬಂತಹ ಒಂದು ಉದಾತ್ತವಾದ ಚಿಂತನೆಯನ್ನು ಇಲ್ಲಿ ನಾವು ಸೃಷ್ಟಿಸಬೇಕಾಗಿದೆ. ಅದಕ್ಕಿರುವಂತಹ ದೊಡ್ಡ ಉದಾಹರಣೆಯಾಗಿದೆ ಸನ್ಮಾನ್ಯ ಯುಟಿ ಖಾದರ್ ಅವರು. ನಿಮಗೆ ಗೊತ್ತಿರಬಹುದು, 5 ಬಾರಿ ಅವರು ವಿಧಾನಸಭೆಗೆ ಆಯ್ಕೆಯಾಗಿ ಮೊನ್ನೆ ಈ ವರ್ಷದಲ್ಲಿ ಅವರು ಸ್ಪೀಕರ್ ಆಗಿ ಹೊರಹೊಮ್ಮಿದಂತಹ ಸನ್ನಿವೇಶದಲ್ಲಿ ಈ ನಾಡಿನ ಎಷ್ಟೋ ಮುಸಲ್ಮಾನ ತಾಯಿಯರ ಕಣ್ಣು ತುಂಬಿ ಬಂದಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಾರಣ ವಿಧಾನಸಭೆಯಲ್ಲಿ ಎಷ್ಟೋ ರೀತಿಯ ಚರ್ಚೆಗಳು ನಡೆದಾಗ ಈ ಅಲ್ಪಸಂಖ್ಯಾತರನ್ನು ಕಡೆಗಣಿಸುವಂತಹ ಸನ್ನಿವೇಶದಲ್ಲಿ ನಮಗೊಂದು ಇಜ್ಜತ್ತನ್ನು ನೀಡುವಂತಹ ಸನ್ನಿವೇಶ ಬಹುಮಾನ್ಯರಾದ ಯುಟಿ ಖಾದರ್ನಿಂದ ಸಾಧ್ಯವಾಯಿತು ಎಂದು ನಾವು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಇನ್ಶಾ ಅಲ್ಲಾ ಇಂತಹ ಯುಟಿ ಖಾದರ್ಗಳು ಈ ಕನ್ನಡ ಮಣ್ಣಿನಲ್ಲಿ ನೂರಾರು ಖಾದರ್ಗಳು ಇಲ್ಲಿ ಹುಟ್ಟಿ ಬರಬೇಕು. ನಾನೊಂದು ವಿಚಾರವನ್ನು ನಾನು ಹೇಳುತ್ತೇನೆ. ದ್ವಿತೀಯ PUC ಎಕ್ಸಾಮಿಗೆ ಬೇಕಾಗಿ ಅವರ ನಮ್ಮ ಒಂದು ಉಡುಪಿ ಜಿಲ್ಲೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರಿಗೆ ನೇರವಾಗಿ ಕರೆ ಮಾಡಿದಾಗ 7 ಕೋಟಿ ಜನರನ್ನು ಪ್ರತಿನಿಧಿಸುವಂತಹ ಸ್ಪೀಕರ್ ಅವರು ನೇರವಾಗಿ ಕರೆ ಮಾಡಿ ಹೇಳ್ತಾರೆ, ನಿಮ್ಮ ಸಮಸ್ಯೆ ಏನು. ನಾನು ಹೇಳುತ್ತಿದ್ದೇನೆ, ಒಬ್ಬ ಲೀಡರ್ ಅಂತ ಹೇಳಿದ್ರೆ ಒಂದು ಊರಿನಲ್ಲಿರುವ ಒಂದು ಕರ್ನಾಟಕದಲ್ಲಿರುವಂತಹ ಕಟ್ಟ ಕಡೆಯ ಜನರಿಗೂ ಕೂಡ ತಲುಪುವಂತಾಗುವಂತಹ ಒಂದು ಮಾದರಿಯ ನಾಯಕರಾಗಿದ್ದಾರೆ. ನೀವೊಮ್ಮೆ ಇನ್ಸ್ಟಾಗ್ರಾಮ್ ನ ಪೇಜ್ ಅನ್ನು ತೆಗೆದು ನೋಡಿ, ಫೇಸ್ಬುಕ್ ನ ಪೇಜ್ ಅನ್ನು ತೆಗೆದು ನೋಡಿ, ಎಂತಹ ಸಣ್ಣ ಕಾರ್ಯಕ್ರಮಗಳಿಗೆ ಕೂಡ ನೀವು ಕರೆದರೂ ಕೂಡ ನನಗೊಂದು ಸಂಶಯ ಇತ್ತು, ಸ್ಪೀಕರ್ ಆದ್ರೆ ಯುಟಿ ಖಾದರ್ ಸಾಬ್ರವರು ಆ ಸಣ್ಣ ಕಾರ್ಯಕ್ರಮಗಳನ್ನೆಲ್ಲ ಕ್ಯಾನ್ಸಲ್ ಮಾಡಬಹುದು ಅಂತ. ಖಂಡಿತವಾಗಿ ಇಲ್ಲ. ನೀವು ಇನ್ಸ್ಟಾಗ್ರಾಮ್ ಅನ್ನು ಈಗ ಬೇಕಾದ್ರೆ ಓಪನ್ ಮಾಡಿ ನೋಡಿ, ಎಷ್ಟು ಸಣ್ಣ ಕಾರ್ಯಕ್ರಮವಾದರೂ, ಮರಣವಾದರೂ, ಮದುವೆಯಾದರೂ, ಮುಂಜಿಯಾದರೂ ಕೂಡ ಎಲ್ಲದಕ್ಕೂ ಸ್ಪಂದಿಸುವಂತಹ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿದ್ರು ಕೂಡ ಸ್ಪಂದಿಸುವಂತಹ ಒಂದು ಉದಾತ್ತವಾದಂತಹ ಮನೋಭಾವದಿಂದಾಗಿದೆ ಅಲ್ಲಾಹನು ಅವರನ್ನು ಈ ಸ್ಥಾನಕ್ಕೆ ತಲುಪಿಸಿದ್ದು. ಎರಡನೇ ವಿಚಾರವನ್ನು ಹೇಳಬೇಕು. SSF ನ ಕುರಿತು ಒಂದು ಮಾತನ್ನು ಕೂಡ ನಾನು ಹೇಳುವುದಿಲ್ಲ, ಕಾರಣ ನನಗಿಂತಲೂ ಹೆಚ್ಚು SSF ನ ಕುರಿತು ಯುಟಿ ಖಾದರ್ ಅವರಿಗೆ ಗೊತ್ತುಂಟು. AP ಉಸ್ತಾದರ ಅತ್ಯಂತ ಆತ್ಮೀಯರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಗೋಲ್ಡನ್ 50 ಮಹಾ ಸಮ್ಮೇಳನದಲ್ಲಿ ಬಹುಮಾನ್ಯರಾದ AP ಉಸ್ತಾದರು ಬರುವಾಗ ಆ ನವರತ್ನಗಳ ಹಾಡು ಇನ್ನೂ ಕೂಡ ನಮ್ಮಲ್ಲಿ ಮಾಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಎಷ್ಟೋ ನಮ್ಮ ಉಲಮಾಗಳು ಗವರ್ಮೆಂಟಿನ ಅತಿಥಿಯಾಗಿ, ಸರ್ಕಾರದ ಅತಿಥಿಯಾಗಿ ಬರುವಾಗ ನಾವೆಲ್ಲರೂ ಅಭಿಮಾನದಿಂದ, ಗೌರವದಿಂದ ಅದನ್ನು ನಾವು ಸ್ವೀಕರಿಸಿದ್ದೇವೆ. ಆದರೆ ಅದಕ್ಕೆ ಕಾರಣಕರ್ತರಾದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ನಾವು ಯಾರು ಅಲ್ಲ, ಬಹುಮಾನ್ಯರಾದ ಸ್ಪೀಕರ್ ಆದಂತಹ ಯುಟಿ ಖಾದರ್ ಅವರಾಗಿದ್ದಾರೆ. ಅಲ್ಲಾಹನು ಅವರಿಗೆ ನಿರಂತರವಾಗಿ ಸೋಲಿಲ್ಲದ ಸರದಾರ ಅವರ ಜೀವನ ಪೂರ್ತಿಯಾಗಿ ಅದು ಮುನ್ನಡೆಸಲು ಸಾಧ್ಯವಾಗಲಿ. ಮುಂದೊಮ್ಮೆ ಈ ರಾಜ್ಯದ ಉನ್ನತ ಸ್ಥಾನಕ್ಕೆ ತಲುಪಲು ಅಲ್ಲಾಹನು ಅವರಿಗೆ ತೌಫೀಕ್ ನೀಡೆ ಎಂಬ ಈ ನೂರಾರು ಕಾರ್ಯಕರ್ತರನ್ನು ನಾನು ಸಾಕ್ಷಿಯಾಗಿಸಿ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಆದ್ದರಿಂದ SSF ನ ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ SSF ಯಾಕೆ ಎಲ್ಲಾ ಸಂಘಟನೆಗಳಿಂದಲೂ ವ್ಯತಿರಿಕ್ತ ಅಂತ ಕೇಳಿದರೆ, ಇಲ್ಲಿ ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಎಲ್ಲ ರಂಗದಲ್ಲಿಯೂ, ಸಾಹಿತ್ಯಿಕವಾಗಿಯೂ SSF ಮಕ್ಕಳನ್ನು ಬೆಳೆಸುವಾಗ ನಿಮ್ಮ ಸಂಪೂರ್ಣ ಬೆಂಬಲ ಇಷ್ಟರವರೆಗಿದೆ. ಅದಕ್ಕಿಂತಲೂ ಉನ್ನತವಾದ ಬೆಂಬಲ ಈ ಉಡುಪಿ ಜಿಲ್ಲೆಗೆ ನೀವು ತಲುಪಿಸಬೇಕು. ಸಾವಿರಾರು ಕಾರ್ಯಕರ್ತರಿಲ್ಲಿದ್ದಾರೆ, ಅವರಿಗೆ ತಲುಪಲು, ಸೇರಲು, ಅವರನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ತಲುಪಿಸಿ IAS ಗಳಾಗಿ, IPS ಗಳಾಗಿ, ನೀಟಿಗೆಲ್ಲಂತಹ ಕೋಚಿಂಗ್ ಕೊಡುವಂತಹ ಒಂದು ಕಮ್ಯುನಿಟಿ ಸೆಂಟರ್, ಒಂದು ಕೇಂದ್ರ ಉಡುಪಿ ಜಿಲ್ಲೆಗೆ ಅವಶ್ಯವಿದೆ. ಖಂಡಿತವಾಗಿಯೂ ನೀವು ಅದು ನಮಗೆ ತಲುಪಿಸಿಕೊಡುತ್ತೀರಾ? ಅದಕ್ಕಿರುವಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೀರಾ? ಇದೆಲ್ಲ ಸಾವಿರಾರು ಕಾರ್ಯಕರ್ತರ ಒಂದು ಅಭಿಲಾಷೆಯಾಗಿದೆ. ಖಂಡಿತವಾಗಿ ನೀವು ಅದೊಂದು ನಮಗೆ ಪೂರ್ತಿ ಮಾಡಿದರೆ ಇಲ್ಲಿರುವಂತಹ ನೂರಾರು ಕಾರ್ಯಕರ್ತರು IAS ಗಳಾಗಿ, IPS ಗಳಾಗಿ ಇಲ್ಲಿ ಲಾ ಕಲಿತು ಇಲ್ಲಿಯ ಉನ್ನತ ನ್ಯಾಯಾಲಯಗಳಲ್ಲಿ ವಾದಿಸುವಂತಹ ಒಂದು ಉನ್ನತ ಹಂತಕ್ಕೆ ತಲುಪುತ್ತಾರೆ ಅಂತ ಮಾತ್ರ ನಾನು ನನ್ನ ಮಾತನ್ನು ಹೇಳುತ್ತಾ ದೀರ್ಘಿಸದೆ ನೇರವಾಗಿ ಅವರು ಬಂದದ್ದೇ ಒಂದು ನಮ್ಮ ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಇನ್ಶಾಅಲ್ಲಾ ಅವರನ್ನು ನೇರವಾಗಿ ನಾನು ಆಶಂಸೆ ಭಾಷಣಕ್ಕೆ ಬೇಕಾಗಿ ಸ್ವಾಗತಿಸ್ತಾ ಇದ್ದೇನೆ. SSF
ಜಿಲ್ಲಾ ಯೂನಿಟ್ ಹಾಗೂ SSF ಆಸ್ಥಾನ ವತಿಯಿಂದ ಹಮ್ಮಿಕೊಂಡಂತಹ ಸಾಹಿತ್ಯೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮಗೆ ಆದರಣೀಯರು ನಮ್ಮ ಬಹುಮಾನ್ಯರಾಗಿರುವಂತಹ SYSನ ಉಡುಪಿ ಜಿಲ್ಲಾ ಅಧ್ಯಕ್ಷರಂತಹ ನನ್ನ ಆತ್ಮೀಯರಾಗಿರುವಂತಹ ಬಹುಮಾನದ ಅಬ್ದುಲ್ ರೆಹಮಾನ್ ರಿಜ್ವಿ ಕಲ್ಕಟ್ಟರವರೇ, ವೇದಿಕೆ ಮೇಲೆ ನಮ್ಮ ಉಪಸ್ಥಿತರಂತಹ ಹಾಜಿ ಜಿ ಮೊಯ್ದು ಪುಟ್ಟಿರವರೇ, ಸನ್ಮಿತ್ರರಂತ ಮನ್ಸೂರ್ ಉಡುಪಿರವರೇ, SSFನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಹುಮಾನದ ಮುಸ್ತಫಾ ಸಕಾಫಿ ಕಾಪುರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಉಲೇಮಾಗಲೇ, ಉಮರಾಕಲೆ, ಮುಂದಿರುವ ಉಲೇಮಾಗಲೇ, ಉಮರಾಕಲೆ, ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿ ಬಂದಂತೆಲ್ಲ ನಮ್ಮ ಸೋದರ ಮಿತ್ರರೇ, ಇದರ ಆ ತಂಡದ ರೆಫ್ರಿಗಳಿಗೆ ಬಂದಂತೆಲ್ಲ ನಮ್ಮ ಉಲೇಮಾಗಲೇ ಹಾಗೂ ಬಂಧು ಮಿತ್ರರೇ, ಮಾಧ್ಯಮ ಸೋದರೇ, ಅಸ್ಲಾಂ ಅಲೈಕುಂ. ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಪ್ರಪ್ರಥಮವಾಗಿ SSFನ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಎಲ್ಲರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. SSF ತನ್ನ 50 ವರ್ಷದ ದೀರ್ಘವಾದ ತಮ್ಮ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಕೆಲಸವನ್ನು ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ತನ್ನದಾದ ಕೊಡುಗೆಯನ್ನು ಕೊಟ್ಟು ನಮ್ಮ ಸಮುದಾಯದ ಎಲ್ಲ ಯುವಕರನ್ನು ಅತ್ಯಂತ ಸತ್ಪ್ರಾಜಾಗಿ ಮಾಡಿ ಅವ್ರ ಬಹುಶಃ ಅವರ ತಂದೆ ತಾಯಂದರ ಆಸೆ ಸಂಪತ್ತು ಮಾತ್ರ ಅಲ್ಲ, ನಮ್ಮ ಸಮುದಾಯದ ಆಸೆ ಸಂಪತ್ತು ಮಾತ್ರ ಅಲ್ಲ, ಈ ದೇಶ ಸಂಪತ್ತಾಗಿ ಮಾಡಲಿಕ್ಕೆ ಕಳೆದ 50 ವರ್ಷಗಳಿಂದ ತನ್ನದ ಕೊಡುಗೆ ಕೊಟ್ಟದನ್ನು ಯಾರು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅತ್ಯಂತ ಸಂತೋಷ ಏನಂತ ಹೇಳಿದರೆ, ನೀವು ಯಾವೆಲ್ಲ ಎಷ್ಟೆಲ್ಲ ತಾವು ಸಹಕಾರ ಕೊಟ್ಟು ಯಾವೆಲ್ಲ ರೀತಿ ಸಮಾಜದ ಮತ್ತು ಈ ದೇಶಕ್ಕೆ ದೊಡ್ಡ ಮಟ್ಟ ಕೊಡುಗೆ ಕೊಟ್ಟಿದ್ದೀರಾ, ಅದಕ್ಕಿಂತಲೂ ಅತ್ಯಂತ ದೊಡ್ಡ ವಿಶಿಷ್ಟವಾದ ನಿಮ್ಮ ಸಂಘಟನೆಯ ದೊಡ್ಡ ಮಟ್ಟ ಗೌರವ ಮತ್ತು ನಮಗೆಲ್ಲ ಹೆಮ್ಮೆ ಅಂತ ಹೇಳಿದರೆ, 50 ವರ್ಷದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ತಮ್ಮ ಗುಣ ನಡೆದುಕೊಂಡು ಬಂದದೇ ಅದು ದೊಡ್ಡ ಮಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳಿದೆ, ಉಲೇಮಾಗಳ ಮಾರ್ಗದರ್ಶನದಲ್ಲಿ ಯುವಕರು ಮುಂದೆ ಹೋದಾಗ ಅದು ಅತ್ಯಂತ ಸರಿಯಾಗಿ ಆ ಸಂಘಟನೆ ಮುಂದೆ ಹೋಗುವಂಥ ಅವಕಾಶ ಆಗ್ತದೆ. ಅದಕ್ಕಾಗಿ ನಾನು ಅಭಿನಂದಿಸಿ, ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತಾವೆಲ್ಲ ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಹಂಚುವಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಲ್ಲಿ ಭಾಗವಹಿಸುವಂತೆಲ್ಲ ಯುವಕ ಮಿತ್ರರು, ಸಹೋದರರು ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಸಾಹಿತ್ಯ ಮತ್ತು ಅವರ ಪ್ರತಿಭೆ ಹಂಚುವ ಮೂಲಕ ಅತ್ಯಂತ ದೊಡ್ಡ ವ್ಯಕ್ತಿತ್ವವನ್ನು ರೂಪುಗೊಳ್ತದೆ. ಅದಕ್ಕೆ ಬೇಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ನಮ್ಮ ಸಮುದಾಯದ ರಾಯಭಾರಿಗಳು ಯಾರಂತ ಹೇಳಿದರೆ, ನಮ್ಮ ಸಮುದಾಯ ರಾಯಭಾರಿಗಳು ನಾವು ಶಾಸಕರು, ಮಂತ್ರಿಗಳಲ್ಲ, ನೀವು ಬಹುಶಃ ಸಮುದಾಯದ ರಾಯಭಾರಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಮ್ಮ ವ್ಯಕ್ತಿತ್ವ ನೋಡಿಕೊಂಡು ಸರ್ವರು ಕೂಡ ನಮ್ಮ ಪ್ರೀತಿಸುವಂಥ, ಎಲ್ಲ ಧರ್ಮದ ನಮಗೆ ಗೌರವ ಕೊಡುವಂತಹ ಆ ಉತ್ತಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಸಮಸ್ಯೆಗಳು ಬರ್ತದೆ, ಸ್ವಾಭಾವಿಕ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಅದನ್ನು ಸಕಾರಾತ್ಮಕವಾದ ಚಿಂತನೆಯೊಂದಿಗೆ ನಾವು ಬಹುಶಃ ಅದನ್ನು ಮುಂದೆ ತಗೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ಯುವಕರಿಗೆ, ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಸಮಸ್ಯೆಯಲ್ಲಿ ಸಮಸ್ಯೆ ಉಂಟು ಮಾಡುವಂಥ ವ್ಯಕ್ತಿತ್ವ ನೇಮಕಾರಿ ಕೂಡ ಬರಬಾರ್ದು. ವಿ ಶುಡ್ ಬಿ ಪಾರ್ಟ್ ಆಫ್ ದ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಆದ ಕಾರಣ ಕಮ್ಯುನಿಟಿ ಹೆಲ್ತ್ ಬೇರೆ, ಕಮ್ಯುನಿಟಿ ಹೆಲ್ಪ್ ಬೇರೆ, ಕಮ್ಯುನಲ್ ಬೇರೆ. ಕಮ್ಯುನಿಟಿ ಹೆಲ್ಪ್ ಅಂತ ಹೇಳಿದರೆ ಉತ್ತಮವಾದ ಕೆಲಸವನ್ನು ಸಮುದಾಯಕ್ಕೆ ಮಾಡಿಕೊಂಡು ಎಲ್ಲ ಜಾತಿ ಧರ್ಮದರ ಸಹಕಾರ ಪಡೆದುಕೊಂಡು ನೀವು ನಮ್ಮ ಸಮುದಾಯಕ್ಕೆ ಉಪಕಾರ ಆಗ್ತಿರಲ್ಲ, ಅದು ಕಮ್ಯುನಿಟಿ ಹೆಲ್ಪ್. ಕಮ್ಯುನಲ್ ಅಂದರೆ ನಾವಿದ್ದವನ್ನೆಲ್ಲ ದ್ವೇಷಿಸಿಕೊಂಡು ಆಗೋ ಕೆಲಸಗಳು ಆಗದ ಮಾಡಿ ನಮ್ಮ ಸಮುದಾಯಕ್ಕೆ ನಷ್ಟ ಉಂಟಾಗ್ತದಲ್ಲ, ಅದು ಕಮ್ಯುನಲ್. ಆದಾಗ ನಾವೆಲ್ಲರೂ ಕೂಡ ಕಮ್ಯುನಿಟಿ ಹೆಲ್ಪ್ ಆಗುವ ರೀತಿಯ ಒಂದು ವ್ಯಕ್ತಿತ್ವ ಎಲ್ಲ ರೂಪಿಸ್ಕೊಂಡು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾಳ್ಮೆಗೆ ವಿಶೇಷವಾದ ಒಂದು ಶಕ್ತಿ ಇದೆ. ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ತತ್ವ ಆದರ್ಶದಲ್ಲಿ ನಮಗೆ ಉಲೇಮಾಗಳು ಹೇಳಿಕೊಟ್ಟ ವಿಚಾರ ಅಂತ ಹೇಳಿದರೆ, ತಾಳ್ಮೆಗೆ ವಿಶೇಷವಾದ ಮಹತ್ವ ಇದೆ. ಯಾರು ತಮ್ಮ ತಾಳ್ಮೆ ಇದೆಯಾ, ನಿಮ್ಮ ಯಶಸ್ಸನ್ನು ಯಾರಿಂದ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮೊದಲಿಗೆ ನನ್ನ ರಾಜಕೀಯ ಜೀವನ ಸಂದರ್ಭದಲ್ಲಿ ಕೆಲವು ಜಂಜಾಟ ಬಂದಾಗ ನನಗೆ ನನ್ನ ಮದ್ರಾಸದಲ್ಲಿ ನನಗೆ ಉಲೇಮಾಗಲ್ಲ ಉಸ್ತಾದನ ಅವ್ರು ಹೇಳಿಕೊಟ್ಟಂತ ಹಲವಾರು ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರ್ತದೆ.
ಯಾಕಂತ ಹೇಳಿದ್ರೆ ವಿಶ್ವಪ್ರವಾದಿಯವರ ಕಾಲದಲ್ಲಿಯೂ ಕೂಡ ಎಷ್ಟು ಅವಮಾನ ಇತ್ತು, ಎಷ್ಟು ತೊಂದರೆ ಆಯಿತು, ಎಷ್ಟು ಕಷ್ಟ ಇತ್ತು, ಏನೆಲ್ಲ ವಿಚಾರ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಯಾವ ರೀತಿಯಿಂದ ವಿಶ್ವಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಒಂದು ಸಮಸ್ಯೆಗೆ ಸೌಹಾರ್ದಯುತವಾಗಿ ಎಲ್ಲಿಯೂ ಕೂಡ ಘರ್ಷಣೆಗೆ ಯಾವ ಎಡಮಾಡಿ ಕೊಡದೆ ಅದನ್ನು ಬಗೆಹರಿಸಿಕೊಂಡದ್ದೇ ನಮ್ಗೆ ಎಲ್ಲರಿಗೂ ದೊಡ್ಡ ಮಟ್ಟದ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿಯ ವ್ಯಕ್ತಿತ್ವ, ತಾಳ್ಮೆಯ ವ್ಯಕ್ತಿತ್ವ, ಅದು ನಮ್ಮ ನಿಮ್ಮೆಲ್ಲರ ವ್ಯಕ್ತಿತ್ವ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲ ಕೂಡ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಹೋಗುವಾಗ ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ 100 ಜನ ಇರ್ತಾರೆ, ವಾಟ್ಸಪ್ಪಲ್ಲಿ ಗೀಚಲಿಕ್ಕೆ 150 ಜನ ಇರ್ತಾರೆ. ನೀವು ಉತ್ತಮವಾಗಿ ಕೆಲಸ ಮಾಡಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದ್ರು ಕೂಡ, ಯಾರು ಏನೇ ಬರೆದ್ರು ಕೂಡ ಅದು ದತ್ತಿಗಡದೆ ಧೈರ್ಯವಾಗಿ ಮುಂದೆ ಹೋಗುವಂಥ ಮನೋಭಾವವನ್ನು ಎಲ್ಲ ಯುವಕ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಪ್ರಶ್ನೆ ಕೇಳುವವರನ್ನು ಮತ್ತು ವಾಟ್ಸಪ್ಪಲ್ಲಿ ಗೀಚುವವರನ್ನು ಇತಿಹಾಸ ನೆನಪಿಟ್ಕೊಳ್ಳುವುದಿಲ್ಲ. ಇತಿಹಾಸ ಯಾರು ನೆನಪಿಟ್ಕೊಳ್ದಂತ ಹೇಳಿದ್ರೆ ಯಾರು ಸರಿಯಾದ ಉತ್ತರ ಕೊಡ್ತಾರೆ ಮತ್ತು ಸರಿಯಾದ ಕೆಲಸ ಮಾಡ್ತಾರೆ ಅವರನ್ನು ಮಾತ್ರ ಇತಿಹಾಸ ನೆನಪಿಟ್ಟುಕೊಳ್ತದೆ. ಅಂತ ಉತ್ತಮವಾದ ಕೆಲಸಗಳು ನಿಮ್ಮಿಂದ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸ, ನಮ್ಮ ಉದ್ದೇಶ ಏನಿದೆ, ಧಾರ್ಮಿಕ ಲೌಕಿಕ ಶಿಕ್ಷಣ ಪಡೆದುಕೊಂಡು ನಮ್ಮ ಸಮಾಜವನ್ನು ಮುಖ್ಯವಾಹಿನಿಗೆ ತಂದು ಸಮುದಾಯದ ಪ್ರತಿಯೊಬ್ಬರು ಕೂಡ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಅವರು ತಂದೆ ತಾಯಿಯ ಆಸಂಪ ಜೊತೆಯಲ್ಲಿ ದೇಶ ಸಂಪತ್ತಾಗಿ ಮಾಡಿಕೊಡೋ ಉದ್ದೇಶ. ಅದಕ್ಕಾಗಿ ಸೌಹಾರ್ದತೆಗೆ ವಿಶೇಷ ಮಹತ್ವ ಬೇಕು. ನಾನು ಯಾವಾಗಲೂ ನನ್ನ ಕ್ಷೇತ್ರ ಹೇಳ್ತಾ ಇರ್ತೇನೆ, ಸೌಹಾರ್ದತೆಗೆ ಬೇಕಾಗಿ ಸಮಾಜ ಒಗ್ಗೂಡಿಸಲಿಕ್ಕೆ ಬೇಕಾಗಿ ಅದು ನಾನು ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧಾಂತ ಹೇಳಲಿಕ್ಕೆ ನಾನು ಬಹಳ ಸ್ಪಷ್ಟವಾಗಿ ನನ್ನ ಸಂದೇಶ ಕೊಡೋ ವಿಚಾರ ಇವತ್ತು ಆಗಿದೆ. ನಮ್ಮ ಉದ್ದೇಶವೇ ಸೌಹಾರ್ದತೆ ಮುಖಾಂತರ ಅಭಿವೃದ್ಧಿ ಆಗುವಂಥದ್ದು. ನಾವು ಸೌಹಾರ್ದತೆ ಮುಖಾಂತರ ಅಭಿವೃದ್ಧಿ ಪಡಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಕೆಲವೊಂದು ಅಡೆತಡೆಗಳು ಬಂದೇ ಬರ್ತದೆ. ಅದಕ್ಕೆ ಕೂಡ ನನ್ನ ಹಿರಿಯರು ಹೇಳಿದ ಮಾತನ್ನು ಬಹಳ ಚೆನ್ನಾಗಿ ನೆನಪಿರ್ತದೆ. ಒಂದು ದಿವಸ ಎಲ್ಲರೂ ಕೂಡ ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. ಟ್ರೈನಲ್ಲಿ ಹೋದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಟ್ರೈನದ್ದು ನೋಡುವಾಗ ಗದ್ದೆಯಲ್ಲಿ ಹಾವು ಹೋದ ರೀತಿ ಹೋಗ್ತಾ ಇತ್ತಂತೆ. ಹಿಂದೆ ಕೂತ್ಕೊಂಡ ಪ್ಯಾಸೆಂಜರ್ಗಳು ಮುಂದೆ ಓಡೋಡಿ ಡ್ರೈವರ್ ಹತ್ರ ಹೋಗಿ ಹೇಳ್ತಾರಂತೆ, ನಿಂಗೆ ತಲೆ ಕೆಟ್ಟಿದೆ, ನೀನು ಬೆಳಿಗ್ಗೆ ಗದ್ದೆಯಲ್ಲಿ ಹಾವು ಥರ ಯಾಕೆ ನೀವು ಹೋಗ್ತೀಯ ಅಂತೇಳಿ. ಡ್ರೈವರ್ ಹೇಳ್ತಂತೆ, ನಾನು ಕರೆಕ್ಟ್ ಹೇಳ್ತಾನಂತೆ, ನಾನು ಕರೆಕ್ಟ್ ಟ್ರ್ಯಾಕಲ್ಲಿ ಬರ್ತಾ ಇದ್ದೆ, ಟ್ರ್ಯಾಕಲ್ಲಿ ಕರೆಕ್ಟ್ ಬರ್ತಾ ಇರೋ ಒಬ್ಬ ಅಡ್ಡ ಮಲಗಿದ್ದ, ಅದಕ್ಕೆ ನಾನು ಈ ಪರಿಸ್ಥಿತಿ ಆಯ್ತಂತೆ. ಪ್ಯಾಸೆಂಜರ್ ಕೇಳ್ತಾರಂತೆ, ನಿನ್ಗೆ ತಲೆ ಕೆಟ್ಟಿದೆ, ಯಾರು ಅಡ್ಡ ಮಲಗಿದ್ದಾನೆ ಸೀದಾ ನೀನು ಬರೋ ಬದಲು, ಅವನು ಅಡಿಗೆ ಹಾಕಿ ಅವನು ಬರೋ ಬದಲು ನೀನು ಅವನನ್ನು ಬಹುಶಃ ಕೊಲ್ಲೋ ಬದಲು ನೀನು ನಮ್ಮನ್ನೇ ಯಾಕೆ ಈ ರೀತಿ ಕೊಲ್ತೀಯ ಅಂತೆ. ಅದಕ್ಕೆ ಡ್ರೈವರ್ ಹೇಳ್ತಾರಂತೆ, ನಾನು ಅವನು ಕೊಲ್ಲಿಕ್ಕಂತ ಹೋದೆ, ಅವನೆದ್ದು ಓಡಿದ್ದೀನಿ, ಅದಕ್ಕೆ ಅವನು ಹಿಂದೆ ಹೋಗ್ತಾ ಇದ್ದಾನಂತೆ ಮಾತನ್ನು ಹೇಳ್ತಾನಂತೆ. ಈ ಪರಿಸ್ಥಿತಿ ನಮ್ದಾಗೋದು ಬೇಡ. ನಾವು ಮುಂದೆ ಹೋಗುವಾಗ ಯಾರೋ ಒಬ್ಬ ಏನೋ ಹೇಳಿದ ಅಂತ ಹೇಳಿಕೊಂಡು ನಮ್ಮ ದಿಕ್ಕು, ನಮ್ಮ ಅಭಿವೃದ್ಧಿಯ ಮತ್ತು ನಮ್ಮ ಭವಿಷ್ಯದ ದಿಕ್ಕು ತಪ್ಪಿಸಿ ಎಲ್ಲಿ ಓಡಾಡುವಂಥ ವಿಚಾರ ಯಾರಿಗೂ ನಮ್ಮನ್ನು ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾವು ಸಮಾಜ ಮತ್ತು ರಾಜ್ಯಕ್ಕೆ ತೋರಿಸುವಂಥ ಕಾಲ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮ ಉಲೇಮಾಗಳ ಮಾರ್ಗದರ್ಶನ, ನಮ್ಮಲ್ಲಿರುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ, ತಾಳ್ಮೆ ರೂಪಿಸಿಕೊಳ್ಳಿಕ್ಕೆ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಉಲೇಮಾಗಳ ಉಮ್ಮರಾಕರ ನಿಮ್ಮೆಲ್ಲ ದೂರ ನಾನು ಕೇಳಿಕೊಂಡು ನನ್ನ ಚುನಾವಣೆಯಲ್ಲಿ ರಿಸೀವರ್ ಬಹಳ ಆಕ್ಟಿವ್ ಆಗಿ ನಮ್ಮ ಅಲ್ಲಿ ಆ ಏರಿಯಾದಲ್ಲಿ ನಮ್ಗೆ ಯಾವಾಗಲೂ ಕೂಡ ಸಹಕಾರ ಕೊಡೋದು, ಅವರ ಸಹಕಾರ, ಅವರ ಮಾರ್ಗದರ್ಶನ ನಿಮ್ಮಲ್ಲಿ ಬಹಳಷ್ಟು ಜನ ಇರ್ಬೋದು ಅಥವಾ ಮತ್ತೆ ಎಲ್ಲದರೂ ಇರ್ಬೋದು. ಆದರೂ ಕೂಡ ತಾವು ತಮ್ಮ ದುವಾ ಮೂಲಕ, ತಮ್ಮ ಮಾತುಗಾರಿಕೆ ಮೂಲಕ, ಸಾಮಾಜಿಕ ಜಾಲತಾಣದಲ್ಲಿ, ಬರಹ ಮೂಲಕ ತಮ್ಮದೇ ಆದ ಸಹಕಾರ ಒಂದಲ್ಲ ಒಂದು ರೀತಿಯಿಂದ ತಾವು ಕೊಟ್ಟಿದ್ದೀರಿ. ಇವತ್ತು ನಾನು ಶಾಸಕರಾಗಿ ಮಾತ್ರ ಅಲ್ಲ, ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ ಅವಕಾಶ ಕೂಡ ಆಗಿದೆ. ಅದರ ಗೌರವ ಉಳಿಸಿಕೊಂಡು ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಸಭಾಧ್ಯಕ್ಷ ಸಿಕ್ಕಿದ ಸಂದರ್ಭದಲ್ಲಿ ಆಲೋಚನೆ ಇತ್ತು, ಕರಾವಳಿ ಪ್ರದೇಶದವರಿಗೆ ನಿಭಾಯಿಸಬಹುದಾ, ತುಳುನಾಡಿನವರಿಗೆ ಇದನ್ನು ನಿಭಾಯಿಸಬಹುದಾ, ಒಂದು ಅಲ್ಪಸಂಖ್ಯಾತನಿಗೆ ಸದಾ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಒಂದು ಅಲ್ಪಸಂಖ್ಯಾತರಲ್ಲಿ ಬೇರೆಗಳಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಬಹಳ ಪ್ರಶ್ನೆ ಜನರಲ್ಲಿತ್ತು. ಯಾವುದು ಜನ ಸಾಧ್ಯವಿಲ್ಲ ಅಂತ ಆಲೋಚನೆ ಮಾಡಿದ್ರ ಅದು ಸಾಧ್ಯವಾಗ್ತದೆ ಎಂಬ ತೋರಿಸಿಕೊಳ್ಳೋದು ಅವಕಾಶ ನಿಮ್ಮೆಲ್ಲ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮ ಸಲಹೆ ಸೂಚನೆ ಇರಲಿ, ನಿಮ್ಮ ಎಲ್ಲ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗೋದು ಅವಕಾಶ ಆಗಲಿ. ಬಹುಶಃ ಇವತ್ತು 50ನೇ ವರ್ಷದ ಮಹಾಸಮ್ಮೇಳನ ತಾವು ಬೆಂಗಳೂರಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಅಲ್ಲ ರಾಷ್ಟ್ರದ ನಾಯಕರು ನಮಗೆ ಅತ್ಯಂತ ಶಿಸ್ತುಬದ್ಧವಾದ ಆ ಗೌರವ ಸಿಕ್ಕುವಂಥ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಿಮ್ಮೆಲ್ಲ ದ್ವಾ ನಾನು ಕೇಳಿಕೊಂಡು ನಮ್ಮದೇ ಯಾವುದು ಸಹಕಾರ ಯಾವ ಸಂದರ್ಭದಲ್ಲಿ ಬೇಕಿದ್ರು ಕೂಡ ನಾನು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಮಾಡ್ತೇನೆ. ಮುಂದಿನ ಫೆಬ್ರವರಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಇಲ್ಲಿ ಊರೊಬ್ಬರು ತಾವು ಬರಬೇಕು, ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಯುವಕರಿಗೆ ಪರಿಚಯ ಮಾಡೋ ಅವಕಾಶ ಕಲ್ಪಿಸಬೇಕಂತ ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ದ್ವಾ ನಾನು ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
ಅತ್ಯಂತ ಸುಂದರವಾದಂತಹ ಮಾತುಗಳನ್ನಾಡಿ ಯುವಕರಿಗೆ ಸ್ಫೂರ್ತಿದಾಯಕವಾದಂತಹ ಚಿಂತನೆಗಳನ್ನು ನೀಡಿದಂತಹ ಬ್ಯಾರಿ ಸಮುದಾಯದ ಧೀಮಂತ ನಾಯಕ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಕುವತುಲ್ ಇಸ್ಲಾಂ ಜುಮಾ ಮಸೀದಿ ಸಾಸ್ತಾನ ಹಾಗೂ SSF ಸಾಸ್ತಾನ ಶಾಖೆಯ ನಾಯಕರಿಂದ ಅವರಿಗೆ ಅಭಿನಂದನೆಯ ಸನ್ಮಾನದ ಮೆಮೆಂಟೋವನ್ನು ನೀಡ್ತಾ ಇದ್ದಾರೆ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅದೇ ರೀತಿ SSF ಉಡುಪಿ ಜಿಲ್ಲಾ ಮಟ್ಟದ ಜಿಲ್ಲಾ ಸಮಿತಿಯ ವತಿಯಿಂದ ಬಹುಮಾನ್ಯರಾದ ಮುಸ್ತಫಾ ಸಕಾಫಿ ಉಸ್ತಾದರು ಜಿಲ್ಲಾಧ್ಯಕ್ಷರು, ಅದೇ ರೀತಿ ತ್ವಾಹಿರ್ ಮೋಡುಗೋಪಾಡಿ ಕಾರ್ಯದರ್ಶಿಗಳು ಸಣ್ಣ ಮೆಮೆಂಟೋವನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಇನ್ಶಾ ಅಲ್ಲಾ ತಮ್ಮ ಸಹಕಾರ ಸಂಪೂರ್ಣವಾಗಿರಲಿ. ನೀವು ಆ ತೀರ್ಪು ಪೀಠದಲ್ಲಿ ಕುಳಿತುಕೊಂಡು ನೀವು ನೀಡುವಂತಹ ನಿಮ್ಮ ಆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ. ನಮ್ಮೆಲ್ಲರ ದುಆ ಸಂಪೂರ್ಣವಾಗಿರುತ್ತದೆ ಅಂತ ಪ್ರತ್ಯೇಕವಾಗಿರುತ್ತದೆ ಇನ್ಶಾ ಅಲ್ಲಾ. ನಮ್ಮ ಒಂದು ಮನವಿಯಾದಂತಹ ಜಿಲ್ಲೆಗಿರುವಂತಹ ಸಣ್ಣ ಒಂದು ಅವಕಾಶವನ್ನು ಸಂಪೂರ್ಣವಾಗಿ ನೀವು ನೀಡ್ತೀರಾ ಎಂಬಂತಹ ಭರವಸೆ ನಮಗಿದೆ. ಖಂಡಿತವಾಗಿಯೂ ನಾವು ವಿಧಾನಸಭೆಗೆ ಬರ್ತೇವೆ, ನಮ್ಗೊಂದು ಅವಕಾಶ ಕೊಡಬೇಕು ಆ ಒಂದು ಇದನ್ನು ನೋಡ್ಲಿಕ್ಕೆ ಇನ್ಶಾ ಅಲ್ಲಾ. ವಿಧಾನಸಭೆಗೆ ಖಂಡಿತ ಅವಕಾಶ ಮಾಡಿ ಕೊಡುವ. ನನ್ನ ಸೀಟಲ್ಲಿ ಮತ್ತೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ರಜಾಕ್ ಮಾಸ್ಟರ್ ಸಾಸ್ತಾನ, ಜನಾಬ್ ಖಾಲಿದ್ ಸಾಹಿಬ್ ಮಾಜಿ ಅಧ್ಯಕ್ಷರು ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಅಬ್ದುಲ್ ರಹೀಂ ಅಧ್ಯಕ್ಷರು SF ಸಾಸ್ತಾನ ಶಾಖೆ, ಜನಾಬ್ ಮನ್ಸೂರ್ ಕೋಡಿ ಅಧ್ಯಕ್ಷರು SMA ಉಡುಪಿ ಜಿಲ್ಲೆ, ಜನಾಬ್ ಜಹೀರ್ ಮೊಹಮ್ಮದ್ ಅಲಿ ಕಾರ್ಯದರ್ಶಿ ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ರಹಮತುಲ್ಲಾ ಸಾಹಿಬ್ ಉಪಾಧ್ಯಕ್ಷರು ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಇಸ್ಮಾಯಿಲ್ ಸಾಹಿಬ್ ಸಹ ಕಾರ್ಯದರ್ಶಿ ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಹಾಜಿ ಜಿ ಮೈದುಕುಟ್ಟಿ ಗೌರವಾಧ್ಯಕ್ಷರು ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಹಾಜಿ ಯಾಕೂಬ್ ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಜಿ ಮೊಹಮ್ಮದ್ ಮಾಜಿ ಅಧ್ಯಕ್ಷರು ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಹಾರೂನ್ ರಶೀದ್ ಸದಸ್ಯರು ಗುಂಡ್ಮಿ ಜುಮಾ ಮಸೀದಿ ಸಾಸ್ತಾನ. ವೇದಿಕೆಯಲ್ಲಿರುವಂತಹ ಇಡಿ ಸಿದ್ದಿಕ್ ಬಜ್ಪೆ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಇನ್ಶಾ ಅಲ್ಲಾ ಕಾರ್ಯಕ್ರಮವನ್ನು ದುಆದ ಮೂಲಕ ಚಾಲನೆ ನೀಡಲು ಸೈಯದ್ ಕೋಟೇಶ್ವರ್ ತಂಗಲ್ ರವರನ್ನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. إلى آخر سيدنا محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد من شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آل سيدنا ومولانا محمد.
اللهم وصل مثل ثواب ما قرأناه هدية مقبولة منا إلى حضرة سيدنا محمد صلى الله عليه وسلم. اللهم ارزقنا في الدنيا زيارته وفي الآخرة شفاعته ولا تحرمنا رؤيته ووجدنا علو المورود، وارزقنا كمال متابعته ولنا حبيبك في منامنا يا رب العالمين. اللهم إنا نسألك علما نافعا وعملا متقبلا ورزقا حلالا طيبا وإيمانا كاملا وخلقا حسنا وعمرا واسعا في طاعتك طويلا. اللهم يسر لنا أمورنا مع الراحة في قلوبنا وأبداننا، في السلامة والعافية في ديننا ودنيانا يا رب العالمين. اللهم اشف أمراضنا أمراض والدينا وأمراض أزواجنا وأمراض أولادنا يا شافي الأمراض. اللهم حسن هلالا مرادنا مراد والدينا وأحبابنا وأستاذنا يا رب العالمين. اللهم وفقنا للتعلم والتعليم وارزقنا الإخلاص فيهما ولخدمة دينك وإرشاد عبادك لوجهك الكريم. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله. ಕಾರ್ಯಕ್ರಮದಲ್ಲಿರುವಂತಹ ಅತಿಥಿಗಳನ್ನು ಸ್ವಾಗತಿಸಲು ಎಸ್ಎಸ್ಎಫ್ ಉಡುಪಿ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹ ತ್ವಾಹಿರ್ ಮೂಡುಗೋಪಾಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. अस्सलामु अलैकुम वरहमतुल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अजमईन. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ಎಸ್ಎಫ್ ಉಡುಪಿ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿರುವಂತಹ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮ ಅಲ್ಹಮ್ದುಲಿಲ್ಲಾ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಪೂರ್ಣಗೊಂಡಿದೆ. ಇದೀಗ ನಮ್ಮ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮವಾಗಿದೆ. ಅಲ್ಹಮ್ದುಲಿಲ್ಲಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಈ ನಾಡಿನ ಎಸ್ಎಸ್ಎಫ್ ಎಸ್ವೈಎಸ್ ಹಾಗೂ ಈ ನಾಡಿನ ಜಮಾತ್ನ ಸಹಕಾರದೊಂದಿಗೆ ಅದರೊಂದಿಗೆ ಎಸ್ಎಸ್ಎಫ್ ಉಡುಪಿ ಡಿವಿಷನ್ನ ಸಹಕಾರದೊಂದಿಗೆ ಅಲ್ಹಮ್ದುಲಿಲ್ಲಾ ನಾವು ನಿರೀಕ್ಷಿಸಿದ ಒಳ್ಳೆಯ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಸೈಯದ್ ಕೋಟೇಶ್ವರ ತಂಗಡವರು ಪ್ರತ್ಯೇಕವಾಗಿ ದುಆ ಮಾಡಬೇಕೆಂದು ವಿನಂತಿಸುತ್ತಾ, ಸಮಯದ ಅಭಾವದ ಕಾರಣ ಹೆಚ್ಚೇನು ಮಾತನಾಡದೆ ನನ್ನ ಕರ್ತವ್ಯ ಅತಿಥಿಗಳನ್ನು ಸ್ವಾಗತಿಸುವುದಾಗಿ ಇದೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಎಸ್ಎಸ್ಎಫ್ ಉಡುಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಮುಸ್ತಫಾ ಸಕಾಫಿ ಇವರಿಗೆ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮದ ದುಆಗೆ ನೇತೃತ್ವ ನೀಡಿದಂತಹ ಸೈಯದ್ ಜಾಫರ್ ಅಸ್ಸಕಾಫ್ ತಂಗಲ್ ಐಬಿಟಿ ಗಾರ್ಡನ್ ಚೇರ್ಮನ್ ಕುಂದಾಪುರ ತಂಗಲ್ ಉಸ್ತಾದರವರಿಗೂ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಎಸ್ವೈಎಸ್ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಬಹು ಅಬ್ದುಲ್ ರಹಮಾನ್ ರಜ್ವಿ ಕಲ್ಕಟ್ಟ ಉಸ್ತಾದ್ರವರಿಗೂ ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಾ, ಪ್ರಾಸ್ತಾವಿಕ ನುಡಿಗಾಗಿ ಎಸ್ಎಸ್ಎಫ್ ಉಡುಪಿ ಜಿಲ್ಲಾ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಬೀರ್ ಸಕಾಫಿ ಉಚ್ಚಿಲ ಉಸ್ತಾದ್ರವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಉಸ್ತಾದ್ರವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಸ್ಎಸ್ಎಫ್ ಉಡುಪಿ ಡಿವಿಷನ್ ಅಧ್ಯಕ್ಷರಾದ ಇಬ್ರಾಹಿಂ ಫಾಲಿಲಿ ಉಸ್ತಾದ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತಿಸುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮದ ಇಡಿ ಆಗಿರುವಂತಹ ಎಸ್ಎಸ್ಎಫ್ ರಾಜ್ಯ ಸಮಿತಿಯ ಇಡಿ ಸಿದ್ದೀಕ್ ಬಜ್ಪೆ ಅವರಿಗೂ ಕೂಡ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರಿದ್ದಾರೆ. ಅಡ್ವೊಕೇಟ್ ಹಮ್ಜದ್ ಯಜಮಾಡಿ ಜಿಲ್ಲಾ ರಾಜ್ಯ ಕೋಶಾಧಿಕಾರಿ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸುತ್ತಾ ಇದ್ದೇನೆ. ಅದರೊಂದಿಗೆ ಸೈಯದ್ ಜನಾಬ್ ರೌಫ್ ಖಾನ್ ಉಡುಪಿ ಅವರು ಕೂಡ ನಮ್ಮೊಂದಿಗೆ
SSF ರಾಷ್ಟ್ರೀಯ ಸಮಿತಿಯ ಕಾರ್ಯದರ್ಶಿಯಾಗಿದ್ದಾರೆ. ಅವರಿಗೂ ಕೂಡ ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜನಾಬ್ KS ಮನ್ಸೂರ್ ನಿಕಟಪುರ ಕೋಶಾಧಿಕಾರಿ SSF ಉಡುಪಿ ಜಿಲ್ಲಾ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜನಾಬ್ ಸುಬಾನ್ ಹೊನ್ನಾಲ ಕಾರ್ಯದರ್ಶಿ ಕರ್ನಾಟಕ ಮುಸ್ಲಿಂ ಜಮಾತ್ ಇವರಿಗೂ ಕೂಡ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ರಜಬ್ ಉಚ್ಚಿಲ್ ಅವರಿದ್ದಾರೆ ನಮ್ಮೊಂದಿಗೆ. ಅವರನ್ನು ಕೂಡ ಈ ಸಮಯದಲ್ಲಿ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ SYS ಸಾಸ್ತಾನ ಇದರ ಅಧ್ಯಕ್ಷರಾದಂತಹ ಜನಾಬ್ ಹಬೀಬ್ ರವರಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತಾ ಜನಾಬ್ ರಜಾಕ್ SYS ಕಾರ್ಯದರ್ಶಿ ಸಾಸ್ತಾನ ಶಾಖೆ ಅವರನ್ನು ಕೂಡ ಜಿಲ್ಲಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಜನಾಬ್ ಜಿಹಾನ್ SSF ಕಾರ್ಯದರ್ಶಿ ಸಾಸ್ತಾನ, ಅದೇ ರೀತಿ SSF ಸಾಸ್ತಾನ ಅಧ್ಯಕ್ಷರಾದಂತಹ ರಹೀಂ, ಅದೇ ರೀತಿಗೆ ನಮ್ಮೊಂದಿಗೆ SMA ಇದರ ಅಧ್ಯಕ್ಷರಾದಂತಹ ಮನ್ಸೂರ್ ಕೋಡಿ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗುಣ್ಮಿ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಜನಾಬ್ ಖಾಲಿದ್ ಸಾಹೇಬ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಜನಾಬ್ ಹಮೀದ್ ಬ್ಯಾರಿ ಅಧ್ಯಕ್ಷರು ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಜಹೀರ್ ಮೊಹಮ್ಮದ್ ಅಲಿ ಕಾರ್ಯದರ್ಶಿ ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ರಹಮತುಲ್ಲಾ ಸಾಹೇಬ್ ಉಪಾಧ್ಯಕ್ಷರು ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಇಸ್ಮಾಯಿಲ್ ಸಾಹೇಬ್ ಸಹ ಕಾರ್ಯದರ್ಶಿ ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ಹಾಜಿ ಮೈದುಕುಟ್ಟಿ ಗೌರವಾಧ್ಯಕ್ಷರು ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ಹಾಜಿ ಯಾಕೂಬ್ ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಜಿ ಮೊಹಮ್ಮದ್ ಮಾಜಿ ಅಧ್ಯಕ್ಷರು ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ಜನಾಬ್ ಹಾರೂನ್ ರಶೀದ್ ಸದಸ್ಯರು ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ, ರಜಾಕ್ ಮಾಸ್ಟರ್ ಸದಸ್ಯರು ಗುಣ್ಮಿ ಜುಮಾ ಮಸೀದಿ ಸಾಸ್ತಾನ. ಅದರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರಿಗೂ, SYS ನಾಯಕರಿಗೂ, ಮುಸ್ಲಿಂ ಜಮಾತ್ ನಾಯಕರು ಯಾರದ NC ರಹೀಂ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ಜಿಲ್ಲಾ ಕೋಶಾಧಿಕಾರಿ ಶಾಹುಲ್ ಹಮೀದ್ ನঈಮಿ, ಜಿಲ್ಲಾ QD ಕನ್ವೀನರ್ ಸೈಯದ್ ಶಾಮೀರ್ ತಂಗಾಲ್ ಅವರಿದ್ದಾರೆ. ಅದರೊಂದಿಗೆ ನಮ್ಮ ಸ್ಥಳೀಯ ಖತೀಬಸ್ತರಂತಹ ಸ್ವಾದಿಕ್ ಹನೀಫ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಧನ್ಯವಾದ ಗೈಯಲಿರುವಂತಹ ಜನಾಬ್ ರಕೀಬ್ ಕಣ್ಣಂಗಾರ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಾ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ರಾಜ್ಯ ನಾಯಕರಾದಂತಹ ಇಬ್ರಾಹಿಂ ಮಜೂರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಇನ್ಶಾಅಲ್ಲಾ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸಬೇಕಾಗಿದೆ. ಕಾರಣ ನಿನ್ನೆ ಸಂಜೆ 4 ಗಂಟೆಗೆ ಮುಂಚೆವೇ ನಮ್ಮ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. 24 ಗಂಟೆ ಕಳೆದಿದೆ. ಇನ್ನೂ ಕೂಡ ಅವರಿಗೆ ತಲುಪಿ ನಾಳೆಯ ತಯಾರಿಗಳಿಗೆಲ್ಲ ತಲುಪಬೇಕಾಗಿದೆ. ದೂರದ ಬೈಂದೂರಿನವರಿದ್ದಾರೆ, ಆ ಭಾಗದಲ್ಲಿ ಕನ್ನಂಗಾರಿಗರಿಗೆ ಹೋಗುವಂತಹ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇನ್ಶಾಅಲ್ಲಾ ಕಾರ್ಯಕ್ರಮ ಚುಟುಕಾಗಿ ಮುಗಿಸಬೇಕು. ವೇದಿಕೆಯಲ್ಲಿ ಹಲವಾರು ಅತಿಥಿಗಳಿದ್ದಾರೆ. ಎಲ್ಲರೂ ಕೂಡ ನಮಗೆ ಕ್ಷಮೆಯನ್ನು ನೀಡಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಸಣ್ಣ ಒಂದು ಉದ್ಘಾಟನೆ ಮತ್ತು ಒಂದು ಆಶಂಸೆ ಮಾತ್ರ ನಡೆಸಿ ನೇರವಾಗಿ ನಾವು ಬಹುಮಾನವನ್ನು, ಅದು ಚಾಂಪಿಯನ್ ಮಾತ್ರ ವಿತರಿಸಿ ನಾವು ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೇವೆ. ಇನ್ಶಾಅಲ್ಲಾ ಉದ್ಘಾಟನೆಗೆ ಬೇಕಾಗಿ SYS ನ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ರಜ್ವಿ ಕಲ್ಕಟ್ಟ ಉಸ್ತಾದರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಭಾಷಣ ಮಾಡುವುದಿಲ್ಲ, ಬರೀ ಉದ್ಘಾಟನೆ ಮಾತ್ರ ನಡೆಸುವುದು. ಅದರೊಂದಿಗೆ ಈ ಒಂದು ಸಾಸ್ತಾನ ಅಲ್ಹಮ್ದುಲಿಲ್ಲಾ SSFಗೆ ಪರಂಪರೆ ಇರುವ ಒಂದು ಸಾಸ್ತಾನ. ಅಂದರೆ ತುಂಬಾ SSF ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರಥಮವಾಗಿ ಹೊನ್ನಾಳ ಹೂಡೆ ಎಲ್ಲ ಬರುವಾಗ ಅದರೊಟ್ಟಿಗೆ 1-2 ವರ್ಷಗಳು ಬಿಟ್ಟು ಇಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಸರಿಸುಮಾರು ನನ್ನ ಅಭಿಪ್ರಾಯ ಪ್ರಕಾರ 30 ವರ್ಷ ದಾಟಿದೆ ಇಲ್ಲಿಯ SSFಗೆ.
ಇಲ್ಲಿ SSF ಅಸ್ತಿತ್ವಕ್ಕೆ ಬಂದು 30 ವರ್ಷ ಕಳೆದಿದೆ. ಅಲ್ಹಮ್ದುಲಿಲ್ಲಾ, ಇಲ್ಲಿಯ ಜಮಾತಿನವರು, ಇಲ್ಲಿಯ ಸಾಸ್ತಾನ ಜಮಾತ್ ಅಂದ್ರೆ ಸಾಸ್ತಾನ ಜಮಾತ್ ಶಾಫಿ ಆಗಿರಬಹುದು, ಗುಡ್ಮಿ ಜಮಾತ್ ಅಲ್ಲಿ ಹನಫಿ ಆಗಿರಬಹುದು, ಶಾಫಿ ಆಗಿರಬಹುದು. ಇದರ ಅಧೀನದಲ್ಲಿ 4-5 ಮಸೀದಿಗಳುಂಟು. ನಮ್ಮ ಶಾಲಿಗ್ರಾಮದಲ್ಲುಂಟು, ಹತ್ತಿರದಲ್ಲುಂಟು, ನಮ್ಮ ಈ ಗುಡ್ಮಿಯಲ್ಲಿದೆ, ಸಾಸ್ತಾನ ಮೈನ್ ಜುಮಾ ಮಸೀದಿ ಎಲ್ಲ ಇದೆ. ಅಲ್ಹಮ್ದುಲಿಲ್ಲಾ, ಇಲ್ಲಿಯ ಈ ಊರಿನವರನ್ನು ನಾವು ಅಭಿನಂದಿಸಲೇಬೇಕಾಗಿದೆ. ಈ ಊರಿನ, ಈ ಜಮಾತಿನ, ಇಲ್ಲಿಯ ಯುವಕರನ್ನ ಅಭಿನಂದಿಸಲು ನಮಗೆ ಕರ್ತವ್ಯವಾಗಿದೆ. ಇಲ್ಲಿ ಯಾವುದೇ SSFನ ಯಾವುದೇ ಸುನ್ನತ ಜಮಾತಿನ ಕಾರ್ಯಾಚರಣೆ ಮಾಡುವುದಾದಲ್ಲಿ ಇಲ್ಲಿಯ ಯುವಕರು ಮಾತ್ರ ಅಲ್ಲ, ಪ್ರಾಯದವರು ಕೂಡ ಇಲ್ಲಿಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಾರೆ. ಅದರೊಂದಿಗೆ ಇಲ್ಲಿಯ ಮಹಿಳೆಯರು ಅಲ್ಹಮ್ದುಲಿಲ್ಲಾ ತುಂಬಾ ಈ ಒಂದು ಕಾರ್ಯಕ್ರಮ ನೋಡುವಾಗ ಇಲ್ಲಿ ನಮ್ಮ ಜಿಲ್ಲಾ ಸಮಿತಿಯವರು ಮಾಡುವುದಕ್ಕಿಂತ ಜಾಸ್ತಿ ಇಲ್ಲಿ ಸ್ಥಳೀಯವರು ಮಾಡಿದ್ದಾರೆ. ಅದಕ್ಕೆ ಈ ಪೆಂಡಲ್ನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮೈಕದ ವ್ಯವಸ್ಥೆ ಎಲ್ಲವೂ ಮಾಡಿರುವುದು ನನಗೆ ಸಿಕ್ಕಿದ ಅಭಿಪ್ರಾಯದಂತೆ ಅಲ್ಹಮ್ದುಲಿಲ್ಲಾ ಈ ಊರಿನ ಜಮಾತಿನ ಸಪೋರ್ಟ್ ನೊಂದಿಗೆ ಇಲ್ಲಿ SSFನವರು, SYSನವರು, ಇಲ್ಲಿಯ ನಾಯಕರು ಅಲ್ಹಮ್ದುಲಿಲ್ಲಾ. ನಾನು SYS ನ ಜಿಲ್ಲಾಧ್ಯಕ್ಷರಾಗಿ ನಿಮ್ಮನ್ನು ಪ್ರತ್ಯೇಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿಯ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಹಮೀದ್ ಸಾಹೇಬರು, ಅದೇ ರೀತಿ ಇಲ್ಲಿಯ ಗೌರವಾಧ್ಯಕ್ಷರಾದಂತಹ ಕುಟ್ಯಾಜಿ ಸಹಿತವಿರುವ, ಅಲ್ಲಿಯ ಮಾಜಿ ಅಧ್ಯಕ್ಷರು ಸಹಿತವಿರುವ ಹಲವು ನಾಯಕರು ಈ ವೇದಿಕೆಯಲ್ಲಿ ಇದ್ದಾರೆ. ವೇದಿಕೆಯಲ್ಲಿ ಇಲ್ಲದಂತಹ ಕೆಲವರು ಕೆಳಗಿದ್ದಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗದವರು ಕೂಡ ಇದ್ದಾರೆ. ನಮ್ಮ ಹತ್ತಿರದಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ನಿಮ್ಮ ಈ ಒಂದು ಸೇವೆಯನ್ನು, ನಿಮ್ಮ ಈ ಒಂದು ಸಹಕಾರವನ್ನು, ನಿಮ್ಮ ಒಂದು ಈ ಸಂಪೂರ್ಣವಾದ ಬೆಂಬಲವನ್ನು ನಾವು ನಿಮಗೆ ಚಿರಋಣಿ ಮಾಡುತ್ತೇವೆ, ಅಭಿನಂದಿಸುತ್ತೇವೆ. ಅಲ್ಲಾಹು ನಿಮಗೆ ಖೈರ್ ಬರಕತ್ತುಗಳನ್ನು ನೀಡಿ ಅನುಗ್ರಹಿಸಲಿ. ಇನ್ನೂ ಕೂಡ ಇನ್ಶಾ ಅಲ್ಲಾಹ್ ಈ SSF ಇದರಿಂದ ಮೇಲ್ಪಟ್ಟ 32 ಸುತ್ತು ದಾಟಿದ ತುಂಬಾ ಮಂದಿ ಇಲ್ಲಿದ್ದಾರೆ. ಹಬೀಬ್ ಇಲ್ಲಿ SYS ಅಧ್ಯಕ್ಷರಾಗಿದ್ದೀರಿ. ಹಬೀಬಿನ ನೇತೃತ್ವದಲ್ಲಿ, ಸಮದ್ ಉಸ್ತಾದ್ ಅವರ ನೇತೃತ್ವದಲ್ಲಿ, ಇಲ್ಲಿಯ ಖತೀಬ್ ಉಸ್ತಾದ್ ಸ್ವಾದಿಕ್ ಹನೀಫ್ ಉಸ್ತಾದ್ ಅವರಿದ್ದಾರೆ. ಅವರೆಲ್ಲ ನೇತೃತ್ವದಲ್ಲಿ SYS ಅನ್ನು ಕೂಡ ಕಟ್ಟಿ ಬೆಳೆಸಿ ಅದನ್ನು ಅಭಿವೃದ್ಧಿ ಮಾಡಬೇಕು. ಅವರಿಗಿಂತ ಮೇಲ್ಪಟ್ಟಂತಹ ಹಮೀದ್ ಸಾಹೇಬರಂತಹ ನಾಯಕರೆಲ್ಲ ಸೇರಿ, ಜಮಾತಿನ ನಾಯಕರೆಲ್ಲ ಸೇರಿ ಮುಸ್ಲಿಂ ಜಮಾತಿನ ಯೂನಿಟ್ ಅನ್ನು ಕೂಡ ರಚನೆ ಮಾಡಬೇಕು. ಇಲ್ಲಿ ತುಂಬಾ, ನನ್ನ ಅಭಿಪ್ರಾಯದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿವೆ. ಅದೆಷ್ಟೋ ಸಂಖ್ಯೆಯ ಹೆಚ್ಚಿನ ನಾಯಕರು ಇಲ್ಲಿ ಇದ್ದಾರೆ. ಇಲ್ಲಿಯ ಯುವಕರು ತುಂಬಾ ಮಂದಿ ಇದ್ದಾರೆ. ಗಲ್ಫಿನಲ್ಲೂ ರಫೀಕ್ ಸಹಿತವಿರುವ ತುಂಬಾ ನಾಯಕರು ಗಲ್ಫಿನಲ್ಲೂ ಇದ್ದಾರೆ. ಇಲ್ಲಿಯ ಎಲ್ಲರೂ ಸೇರಿ ಇನ್ಶಾ ಅಲ್ಲಾಹ್ ಸುನ್ನತ್ ಜಮಾತಿನ ಒಂದು ಉತ್ತಮವಾದ, ಒಂದು ಮಾದರಿಯಾದಂತಹ ಈ ಸಾಸ್ತಾರವನ್ನು ನೀವು ಮಾಡಬೇಕು. ಮಾದರಿ ಯೋಗ್ಯವಾದಂತಹ ಕೆಲಸಗಳನ್ನು ನಿರ್ಮಿಸಬೇಕು. ಇಲ್ಲಿ ಕಾರ್ಯಗಳನ್ನು ಮಾಡಬೇಕು. ಮಸೀದಿ, ಇಲ್ಲಿ ಅದೇ ರೀತಿ ಮದುವೆ ಹಾಲ್, ಮದರಸ, ಇನ್ನು ಹಲವಾರು ವ್ಯವಸ್ಥೆಗಳಿದೆ. ಇಲ್ಲಿ ನೋಡುವಾಗ ತುಂಬಾ ಖುಷಿಯಾಗಿದೆ. ನಿಮ್ಮನ್ನು ನಾನು ಈ ಸಮಯದಲ್ಲಿ ಎಲ್ಲ ರೀತಿಯ ಇಲ್ಲಿಯ ಸ್ವಾಗತ ಸಮಿತಿಯ ನಾಯಕರನ್ನು, ಅದೇ ರೀತಿ ಇಲ್ಲಿಯ ಜಮಾತಿನವರನ್ನು, SYS ನ SSFನವರನ್ನು, ಈ ಊರಿನ ಸರ್ವರನ್ನು ಅಭಿನಂದಿಸ್ತಾ ಇನ್ಶಾ ಅಲ್ಲಾಹ್ ಈ ಕಾರ್ಯಕ್ರಮದಲ್ಲಿ KCF ನ ನಾಯಕರು, ರಜಬ್ ಸಹಿತವಿರುವ SYS ನ ನಾಯಕರು, KCF ನ ನಾಯಕರು, ಅದೇ ರೀತಿ ಮುಸ್ಲಿಂ ಜಮಾತ್ ನಾಯಕರು, SSF ನ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರನ್ನು ಕೂಡ ಅಲ್ಲಾಹು ಖೈರ್ ಬರಕತ್ತುಗಳನ್ನು ನೀಡಿ ಅನುಗ್ರಹಿಸಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ಶಾ ಅಲ್ಲಾಹ್ 24ನೇ ತಾರೀಕು, ಇದೇ ಬರುವ 24ನೇ ತಾರೀಕು ಮಂಗಳೂರಿನ ನೆಹರು ಮೈದಾನ, ಇನ್ಶಾ ಅಲ್ಲಾಹ್ ನಮ್ಮ ಜನಾವಳಿ, ನಮ್ಮ ಸುನ್ನಿ ಕಾರ್ಯಕರ್ತರು, ನಾಯಕರು ಭಾಗವಹಿಸುವ ಮೂಲಕ ಅಲ್ಲಿ ಲಕ್ಷಗಟ್ಟಲೆ ಜನ ಸೇರುವಂತಹ ಒಂದು ಸಮ್ಮೇಳನವಾಗಿ SYS ನ 30ನೇ ವಾರ್ಷಿಕ ಸಮ್ಮೇಳನವಾಗಿ ಮಾರ್ಪಡಿಸಬೇಕು. ನೀವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು ಎಂದು ಕೇಳಿಕೊಳ್ಳುತ್ತಾ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ವಲ್ತಕುಂ ಮಿನ್ಕುಂ ಉಮ್ಮತುನ್ ಯದೂನ ಇಲಲ್ ಖೈರ್ ಇಲಾ ಆಖಿರಿಲ್ ಆಯಾ, ಸದಕಲ್ಲಾಹು ಮೌಲಾನಲ್ ಅಲೀಮ್ ಎಂಬ ಪರಿಶುದ್ಧವಾದ ಕುರ್ಆನ್ ವಾಕ್ಯದೊಂದಿಗೆ ಮಾತಿಗೆ ವಿರಾಮ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಮಾತಿಗೆ ವಿರಾಮ. ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಅಬ್ದುಲ್ ರಹಮಾನ್ ರಜ್ವಿ ಕಲ್ಕಟ್ಟ ಉಸ್ತಾದರಿಗೆ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದಾರುಸ್ಸಲಾಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದರ ಅಧ್ಯಕ್ಷರಾದಂತಹ ಜಿ ಅಶ್ರಫ್ ಥೋನ್ಸೆಹೂಡೆ, ಅದೇ ರೀತಿ ದಾರುಸ್ಸಲಾಂ ಮದರಸಾ ಇದರ ಸದರುಸ್ತಾದರಾಗಿರುವಂತಹ ಇಸ್ಮಾಯಿಲ್ ನೈಮಿ ಮಂಗಲಪೇಟೆ, ಇವರಿಬ್ಬರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ.
ನಮ್ಮ ಈ ಕಾರ್ಯಕ್ರಮದಲ್ಲಿರುವಂತಹ SYS ರಾಜ್ಯ ಕೋಶಾಧಿಕಾರಿಗಳು, ನಮ್ಮ ಈ ಜಿಲ್ಲೆಯ ಹೆಮ್ಮೆಯ ಅಡ್ವೊಕೇಟ್ಗಳು ಆಗಿರುವಂತಹ ಹಮ್ಜತ್ ಹೆಜಮಾಡಿ ನಮ್ಮೊಂದಿಗಿದ್ದಾರೆ. ನಮ್ಮ ಈ ವಿದ್ಯಾರ್ಥಿಗಳಲ್ಲಿ ಒಂದೆರಡು ಮಾತಿನ ಮೂಲಕ ಆಶಂಸೆಯನ್ನು ನೀಡಲು ಬೇಕಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಒಂದು ರೋಡ್ ಸೈಡ್ ನಲ್ಲಿ ಒಂದು ಆಲ್ಟೋ ಕಾರ್ ಇದೆ, ಆದಷ್ಟು ಬೇಗ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅೌದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸಹ್ಬಿಹಿ ವಸಲ್ಲಂ. ಅಮ್ಮಾ ಬಅದ್. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು, ಸರ್ವ ಸಂಘ ಕುಟುಂಬದ ಕಣ್ಮಣಿಯಾದಂತಹ ಜಾಫರ್ ಸಕಾಫಿ ತಂಗಲ್ ಕೋಟೇಶ್ವರ, ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಮಿತ್ರರು, ಸಹೋದರರು, ಉಡುಪಿ ಜಿಲ್ಲಾ SYS ಅಧ್ಯಕ್ಷರಂತ ಅಬ್ದುಲ್ ರಹಮಾನ್ ಕಲ್ಕಟ್ಟ ಉಸ್ತಾದರೆ, ನನ್ನ ಆತ್ಮೀಯರು, ನನ್ನ ಸಹೋದರ ಸಂಬಂಧಿಯಾದಂತಹ ಉಡುಪಿ ಜಿಲ್ಲಾ SSF ಅಧ್ಯಕ್ಷರಂತ ಮುಸ್ತಫಾ ಸಕಾಫಿ ಉಸ್ತಾದರೆ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಪ್ರೀತಿಯ ಸಹೋದರರೇ ಹಾಗೂ ನನ್ನ ಮಾತನ್ನು ಕೇಳುತ್ತಿರುವಂತಹ ಪ್ರೀತಿಯ ಸಹೋದರಿಯರೇ, ಬಹಳ ಸಂತೋಷ ಆಗ್ತಿದೆ. ಸಾಹಿತ್ಯೋತ್ಸವ ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮ. ಸಾಹಿತ್ಯೋತ್ಸವದ ಇಂದಿನ ಉದ್ದೇಶ ನಮ್ಮ ಮಕ್ಕಳಲ್ಲಿ ಶಿಸ್ತು, ಸಂಯಮ ಮತ್ತು ದೇಶದಲ್ಲಿ ಉಜ್ವಲ ಭವಿಷ್ಯ ಇದೆ ನಮಗೆ. ಆ ಒಂದು ನಿಟ್ಟಿನಲ್ಲಿ SSF ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಇವತ್ತು ಅನೇಕ ನಮ್ಮ ವಿದ್ಯಾರ್ಥಿಗಳು ಸಾಹಿತ್ಯ ಲೋಕದಲ್ಲಿ ಮಿನುಗುತ್ತಿರುವಂತಹ ಈ ಸಂದರ್ಭ, ಅವರೆಲ್ಲರಿಗೂ ನಾನು ಶುಭವನ್ನ ಹಾರೈಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸುತ್ತಾ, ನನ್ನ ಕೊನೆಯದಾಗಿ ಒಂದು ಮಾತು ನಿಮಗೆಲ್ಲರಿಗೂ ಗೊತ್ತಿದೆ. SYS 1994 ಜನವರಿ 24ರಂದು ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾಗಿದ್ದಂತಹ ನಮ್ಮ ಗುರುವರಿಯರೂ ಆದಂತಹ ಬೇಕಲ ಉಸ್ತಾದರ ಮನೆಯಲ್ಲಿ ರೂಪುಗೊಂಡಂತಹ SYS ನಾಳೆ 24 ಜನವರಿಗೆ 30 ವರ್ಷ ಸಂವತ್ಸರಗಳನ್ನ ಮುಗಿಸ್ತಾ ಇದೆ. ಈ ಒಂದು 30ನೇ ಸಂವತ್ಸರವನ್ನ 1 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ನಂಬಿಕೊಂಡು ಕೊನೆಯ ಸಮಾರಂಭದಲ್ಲಿ ನಾವಿದ್ದೇವೆ. ನಾನು ನಿಮ್ಮಲ್ಲಿ ಕೇಳಿದಿಷ್ಟೇ, ನಮ್ಮೆಲ್ಲರ ನಾಯಕರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ನಮ್ಮೆಲ್ಲರ ನೇತಾರರು ನಮ್ಮ ಉಡುಪಿ ತಂಗಳರಿಂದ ಬೇಕಾದಂತ ಜುನೈದ್ ತಂಗಳರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ನಾಯಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಂಡಂತ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಂದೇ ಕರೆಯಲ್ಪಡುವಂತಹ ಸುಲ್ತಾನ್ ಉಲಮಾ AP ಉಸ್ತಾದರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಆಶೆ ಇದೆ. ನಮ್ಮ ಉಸ್ತಾದರನ್ನ ಕಣ್ತುಂಬಿಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ, ನಿಮ್ಮೆಲ್ಲರ ಚಿತ್ತ 24 ಮಂಗಳೂರಿನ ತೆರಬೇಕು. ನಿಮ್ಗೆಲ್ಲರಿಗೂ ಒಂದೇ ನಿರ್ಧಾರ, ನಮ್ಮ ನಡೆ ಮಂಗಳೂರಿನ ಕಡೆ. 24ರ ಸಮ್ಮೇಳನ ಇದು ನಾ ಭೂತೋ ನಾ ಭವಿಷ್ಯತ್ ಎಂಬಂತೆ ಯಾವ ರೀತಿ SSF ನ ಗೋಲ್ಡನ್ ಬುಟ್ಟಿ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಾವು ತೋರಿಸಿದೆವೋ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಸರ್ವ ಸಂಘ ಕುಟುಂಬದ ಸದಸ್ಯರು ಭಾಗಿಯಾಗಿ ಉಸ್ತಾದರನ್ನ ಕಣ್ತುಂಬಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮಲ್ಲಿ ಒಬ್ಬ ರಾಜ್ಯದ ಕೋಶಾಧಿಕಾರಿಯಾಗಿ, ಅದಲ್ಲದೆ ಸುನ್ನತ್ ಜಮಾತಿನ ಖಾದಿಮನಾಗಿ ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳುತ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಅವಕಾಶ ಕಲ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಾಖಿರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಭಿನಂದನೆಗಳು ಅಡ್ವೊಕೇಟ್ ಹಮ್ಜತ್ ಹೆಜಮಾಡಿ ಅವರಿಗೆ. ಒಂದೆರಡು ಮಾತಿಗಾಗಿ ಈ ನಾಡಿನ ರಜಾಕ್ ಮಾಸ್ಟರ್ ಅವರನ್ನು ಒಂದೆರಡು ಮಾತಿಗಾಗಿ ಆತ್ಮೀಯವಾಗಿ ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಸೇರಿಕೊಂಡಂತಹ ಬಹುಮಾನ್ಯರಾದ ಜುನೈದ್ ತಂಗಲ್ ರವರು ರಂಗಿನಕೆರೆ ಅವರಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಉಡುಪಿ ಜಿಲ್ಲೋತ್ಸವದ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ರಾರಾಜಿಸುತ್ತಿರುವಂತಹ ಎಲ್ಲ ಗಣ್ಯರಿಗೆ ಶುಭಾಶಯವನ್ನು ಕೋರ್ತಾ, ಇದೀಗ ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿ ನಡೀಲಿಕ್ಕೆ ಕಾರಣಕರ್ತರಾಗಿರುವಂತಹ ಈ ಅವಕಾಶವನ್ನು, ಅದ್ಭುತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಡಿವಿಷನ್ನ ಎಲ್ಲ ನಾಯಕರ ಪರವಾಗಿ
ನಾನು SSF ನ SOS ನ ಪರವಾಗಿ ಶಾಸ್ತ್ರಾಂತ ಘಟಕ ಪರವಾಗಿ ನಿಮಗೆ ಮೊದಲ ಬಾರಿಗೆ ಆಭಾರಿಯಾಗಿದ್ದೇನೆ ಹಾಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಆತ್ಮೀಯರೇ, ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವ ಸಮಾರಂಭ ಅನ್ನುವಂಥದ್ದು ಸುಲಭದ ಮಾತಲ್ಲ. ಇಂಥ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಸುಲಭದ ಮಾತಲ್ಲ. ನಮ್ಮ SOS ನ ಹಾಗೂ SSF ನ ನಮ್ಮ ಮಕ್ಕಳು ಹಗಲು ಇರುಳು ಅನ್ನದೆ ಬಹಳ ಪರಿಶ್ರಮ ಕೊಟ್ಟು ಇಂಥ ಒಂದು ಸುಸಜ್ಜಿತವಾದ ವೇದಿಕೆ ಹಾಗೂ ನೀವು ರಸ್ತೆ ಬದಿಯಲ್ಲಿ ಬರಬಹುದು ತಳಿರು ತೋರಣಗಳಿಂದ ಅಲಂಕೃತವಾಗಿರುವ ಈ ಒಂದು ಕಾರ್ಯಕ್ರಮದ ಚಂದವನ್ನು ಹೆಚ್ಚಿಸಿಕೊಂಡು ಮಾಡಿರುವಂತಹ ನಮ್ಮ SSF ನ ಹಾಗೂ SOS ನ ಎಲ್ಲ ನಮ್ಮ ಶಾಸ್ತಾನ ಯೂನಿಟ್ ಅವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ, ಹಾಗೆ ಜಾಸ್ತಿ ಮಾತಾಡಿದ್ರೆ ಒಂದೇ ಅವಕಾಶ, ಯಾಕಂತ ಹೇಳಿದ್ರೆ ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವ ಕಾರ್ಯಕ್ರಮ ಅನ್ನೋದು ನಿರ್ಣಾಯಕರು ಬಹಳ ಉತ್ತಮವಾದಂತಹ ನಿರ್ಣಯವನ್ನ ನೀಡಿ ಯಾವುದೇ ಚ್ಯುತಿ ಬರದಂತೆ ತಮ್ಮ ನಿರ್ಣಯವನ್ನು ನೀಡುವುದರ ಮೂಲಕ ಈ ಜಿಲ್ಲಾ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಂತ ಎಲ್ಲ ನಾಯಕರುಗಳಿಗೆ, ಸೆಕ್ಟರ್ ನಾಯಕರುಗಳಿಗೆ, ರಾಜ್ಯ ನಾಯಕರುಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಅಸ್ಸಲಾಮು ಅಲೈಕುಂ. ಅಭಿನಂದನೆಗಳು. ನಮ್ಮೊಂದಿಗಿರುವಂತಹ ಸೈಯದ್ ಜುನೈದ್ ತಂಗಲ್ ರವರು ಒಂದೆರಡು ಮಾತಿಗಾಗಿ ಆತ್ಮೀಯವಾಗಿ ಪೋಡಿಯಂಗೆ ತಂಗಲ್ ರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ ಆಕಿಬತು ಲಿಲ್ ಮುತ್ತಖೀನ್ وعلى آله وصحبه أجمعين أما بعد. الصلاة والسلام عليك يا سيدي يا رسول الله صلى الله عليه وسلم. الصلاة والسلام عليك يا سيدي يا حبيب الله صلى الله عليه وسلم. വേദിയിലിരിക്കുന്ന ആദരണീയരായ കോട്ടേശ്വര തങ്ങൾ, അവിടുത്തെ മകൻ ഷാമിർ തങ്ങൾ, മറ്റു അലമാക്കൾ, വേദിയിലിരിക്കുന്ന മറ്റു രാഷ്ട്രീയ സാമൂഹിക പ്രവർത്തകർ, അല്ലാഹു റബ്ബ് സുബ്ഹാനഹു വ തആല നമ്മുടെ ഈ യോഗം, നമ്മുടെ ഈ വേദി കബൂൽ ചെയ്യുമാറാകട്ടെ. അൽഹംദുലില്ലാഹ്, 2 ദിവസം വളരെ സന്തോഷത്തോടു കൂടി ഉടുപ്പി ജില്ലയിലെ വിവിധ ഡിവിഷനുകളിൽ നിന്ന്, വിവിധ സെക്ടറുകളിൽ നിന്ന്, വിവിധ യൂണിറ്റുകളിൽ നിന്നുള്ള ഒരുപാട് കലാകാരന്മാർ ഇവിടെ അവരുടെ കല, അവരുടെ ആ ഒരു വലിയൊരു കഴിവ് ഇവിടെ തെളിയിച്ച് അതിൻ്റെ ഒരു സന്തോഷത്തോടു കൂടി പിരിയാൻ നിൽക്കുന്ന ഈ സമയത്ത് കൂടുതൽ ഭാഷണത്തിന്റെ പ്രസക്തി കാണുന്നില്ല. അൽഹംദുലില്ലാഹ്, ഈ ഒരു ഒരുമിച്ച് കൂടിയ ഒരു സഭ കാണുമ്പോൾ വലിയൊരു സന്തോഷമാണ്. മുതഅല്ലിമീങ്ങളും സാധാരണക്കാരും എല്ലാവരും ഒരുമിച്ച് കൂടി അവരാ കഴിവ് ഇങ്ങനെ തെളിയിച്ചുകൊണ്ട് ഹബീബായ സല്ലല്ലാഹു അലൈഹി വസല്ലമ തങ്ങളുടെ പേരിലുള്ള മദഹുകളും പാടി പറഞ്ഞ് സന്തോഷത്തോടു കൂടി ട്രോഫിയും സമ്മാനങ്ങളൊക്കെ വാങ്ങി പോങ്ങ നിൽക്കുന്ന ഈ സമയത്തിൽ ഒന്ന് അനുമോദിക്കുക എന്നുള്ള ഒരു ഉദ്ദേശത്തോടു കൂടിയാണ് ഇവിടെ കയറി വന്നത്. അല്ലാഹു റബ്ബ് സുബ്ഹാനഹു വ തആല നമ്മുടെ ഇവിടെ അവതരിപ്പിച്ച ഈ പരിപാടിയിൽ ഭാഗവാക്കായ എല്ലാ പിഞ്ചു മക്കൾക്കും പ്രവർത്തകർക്കും അല്ലാഹു ഇനിയും ഒരുപാട് കഴിവുകൾ അല്ലാഹു നൽകുമാറാകട്ടെ. നമ്മുടെ കഴിവ് അല്ലാഹു ഇനിയും ഒരുപാട് വികസിപ്പിച്ചു തരുമാറാകട്ടെ. ഒരുപാട് ദീനിന്, സമൂഹത്തിന് ഖിദ്മ ചെയ്യുന്ന, എല്ലാ മേഖലയും ടച്ച് ചെയ്തുകൊണ്ട് ഖിദ്മ ചെയ്യുന്ന ഒരുപാട് നല്ല ഈമാനുള്ള ചെറുപ്പക്കാരായ പ്രവർത്തകർ നമുക്ക് ഇനിയും ആവശ്യമുണ്ട്. അതിനു വേണ്ടിയാണ് ഇത്തരം വേദികൾ. ഇതിനെ പിന്നെ സഹകരിച്ച, സഹായിച്ച എല്ലാ ആളുകൾക്കും അല്ലാഹു അർഹമായ പ്രതിഫലം നൽകുമാറാകട്ടെ എന്ന് മാത്രം ഉണർത്തിക്കൊണ്ട് ഇന്ന് ഇൻഷാ അല്ലാഹ് രംഗനഗറിയിൽ നടക്കുന്ന, ബാർക്കോ രംഗനഗറിയിൽ നടക്കുന്ന ഗ്രാൻഡ് സൗഹാർദ്ദ സംഗമവും നാളെ മഗ്‌രിബ് നിസ്കാരത്തിന് ശേഷം നടക്കുന്ന മദനിയ മജ്‌ലിസിലേക്കും ഇവിടെ ഒരുമിച്ച് കൂടിയ എല്ലാ നേതാക്കന്മാരെയും പ്രവർത്തകരെയും ഒന്ന് സ്നേഹത്തോടു കൂടി ക്ഷണിച്ചുകൊണ്ട് എൻ്റെ വാക്കുകൾ നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಅಭಿನಂದನೆಗಳು ಸೈಯದ್ ಅವರಿಗೆ. ಈ ವರ್ಷದ ಸಾಹಿತ್ಯೋತ್ಸವದ ಕೊನೆಯ ಸ್ಪರ್ಧೆ 111ನೇ ಸ್ಪರ್ಧೆಯ ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇವೆ. ಮೊಹಮ್ಮದ್ ನঈಮ್ ಕುಂದಾಪುರ 14 ಅಂಕ, B+ grade, third place. Muhammad Nausir, Udupi division, 2nd place, and Sheikh Faik Hassan and team
ಕಾಪು ಫಸ್ಟ್ ಪ್ಲೇಸ್. ಜನರಲ್ ವಿಭಾಗದ ಬುರ್ದಾ ಸ್ಪರ್ಧೆಯಲ್ಲಿ ಪ್ರಥಮ ಕಾಪು, ದ್ವಿತೀಯ ಉಡುಪಿ, ತೃತೀಯ ಕುಂದಾಪುರ ತಮ್ಮದಾಗಿಸಿಕೊಂಡಿದೆ. 4ನೇ ಸ್ಥಾನಕ್ಕೆ ಬೈಂದೂರು ಡಿವಿಷನ್ ತೃಪ್ತಿಪಟ್ಟಿದೆ. ಅಂಕಗಳ ಟೋಟಲ್ ಅಂಕವನ್ನು ನಾವು ಇನ್ನು ಕೆಲವೇ ಕ್ಷಣಗಳಲ್ಲಿ ಘೋಷಿಸಿ ಈ ನಾಯಕರ ಸಮ್ಮುಖದಲ್ಲಿ ಬಹುಮಾನವನ್ನು ವಿತರಿಸಲಿದ್ದೇವೆ. ಇದೀಗ ವೇದಿಕೆಯಲ್ಲಿ ಒಂದೆರಡು ಮಾತಿನ ಆಶಂಸೆಯೊಂದಿಗೆ ನಮ್ಮೊಂದಿಗೆ ರೌಫ್ ಖಾನ್ ಮೋಡುಗೋಪಾಡಿ, SSF ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಕಾರ್ಯದರ್ಶಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹಬಿಹಿ ಅಜ್ಮೈನ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, SSF ಉಡುಪಿ ಜಿಲ್ಲಾ ಸಮಿತಿ ಹಮ್ಮಿಕೊಂಡಂತಹ ಸಾಹಿತ್ಯೋತ್ಸವ ಸಮಾರಂಭದ ಕೊನೆಯ ಹಂತದಲ್ಲಿದ್ದೇವೆ. SSF ಈ ಸಾಹಿತ್ಯೋತ್ಸವವನ್ನು ಆಚರಿಸುವುದು ಕೇವಲ ತಮಗೆ ಫಸ್ಟ್ ಪ್ರೈಸ್ ಕೊಡಲು ಅಥವಾ ಸೆಕೆಂಡ್ ಪ್ರೈಸ್ ಕೊಡಲು ಅಥವಾ ಚಾಂಪಿಯನ್ ಟ್ರೋಫಿ ಕೊಡಲು ಅಲ್ಲ, ತಮ್ಮಲ್ಲಿರುವ ಪ್ರತಿಭೆಗಳನ್ನು ಇನ್ನಷ್ಟು ಸದೃಢಗೊಳಿಸಲು, ಮುಂದಿನ ತಮ್ಮ ಭವಿಷ್ಯಕ್ಕಾಗಿ ಈ ಒಂದು ಅವಕಾಶವನ್ನು ಬಳಸಿಕೊಂಡು ತಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಇನ್ನೂ ಕೂಡ ಹೆಚ್ಚಾಗಿ ಪ್ರೋತ್ಸಾಹಿಸಿಕೊಂಡು ಮುಂದಿನ ತಮ್ಮ ಜೀವನದಲ್ಲಿ ನಾಯಕರಾಗಿ ಬೆಳೆಯಲು ಅಥವಾ ಒಬ್ಬ ಭಾಷಣಗಾರನಾಗಲು, ಬರಹಗಾರನಾಗಲು ಅಥವಾ ಇಂಜಿನಿಯರ್ ಆಗಲು, ಡಾಕ್ಟರ್ ಆಗಲು ಇದೊಂದು ವೇದಿಕೆ ಆಗಬೇಕು ಅಂತ ಉದ್ದೇಶ ಸಭೆಗಿದೆ. ಅದೆಲ್ಲವನ್ನು ತಾವು ಮನಗಂಡು ಈ ಕಾರ್ಯಕ್ರಮ ಭಾಗವಹಿಸಿ ತಮ್ಮ ಮುಂದಿನ ಭವಿಷ್ಯವನ್ನು ಕೂಡ ಅದೇ ರೀತಿ ರೂಪಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಅವಕಾಶಕ್ಕಾಗಿ ಸರ್ವರಿಗೂ ಧನ್ಯವಾದ ಸಲ್ಲಿಸುತ್ತಾ, ಸಮಯದ ಅಭಾವದಿಂದ ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸರ್ವಶಕ್ತನಾದ ಅಲ್ಲಾಹು ತಮಗೆಲ್ಲರಿಗೂ ತೌಫೀಕ್ ನೀಡಿದ್ದಾನೆ. ಇದಕ್ಕೆ ಎಲ್ಲರಿಗೂ ತಕ್ಕದಾದ ಪ್ರತಿಫಲವನ್ನು ಅಲ್ಲಾಹು ನೀಡಿ ಅನುಗ್ರಹಿಸಲಿ ಎಂದು ಮಾತುಗಳನ್ನು ಆಳುತ್ತಾ ನನ್ನ ಮಾತಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಭಿನಂದನೆಗಳು. ನಮ್ಮೊಂದಿಗೆ ಈ ಸುನ್ನತ್ ಜಮಾತಿನ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ವರ್ಷಗಳಿಂದಲೂ ಸಂಪೂರ್ಣವಾಗಿ ಸಹಕರಿಸುತ್ತಿರುವಂತಹ ರಜಬ್ ಉಚ್ಚಿಲ, ದುಬೈ KCF ನಲ್ಲಿಯೂ ಇಲ್ಲಿಯೂ ಎಲ್ಲಾ ಕಡೆಗಳಲ್ಲಿಯೂ ಸುನ್ನತ್ ಜಮಾತಿನ ಕಾರ್ಯಕ್ರಮ ಎಂದರೆ ಸಂಪೂರ್ಣವಾಗಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ. ಈ ಒಂದು ಸಾಹಿತ್ಯೋತ್ಸವದಲ್ಲಿಯೂ ಕೂಡ ನಮ್ಮೊಂದಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿ ಇಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಾ ಅಲ್ಲಾಹನು ಅವರಿಗೆ ಆರೋಗ್ಯ ಭಾಗ್ಯವನ್ನು ನೀಡಿ ಇಹಪರದಲ್ಲಿ ಅವರನ್ನು ವಿಜಯಿಗಳ ಸಾಲಿನಲ್ಲಿ ಸೇರಿಸಲಿ ಎಂಬ ದುಆವನ್ನು ಆಶಿಸುತ್ತಾ ನಮ್ಮ ಈ ವಿದ್ಯಾರ್ಥಿಗಳೊಂದಿಗೆ, ಕಾರ್ಯಕರ್ತರೊಂದಿಗೆ ಒಂದೆರಡು ಆಶಂಸ ಮಾತಿಗಾಗಿ ರಜಬ್ ಉಚ್ಚಿಲ, ದುಬೈ ಅವರನ್ನು ಆತ್ಮೀಯವಾಗಿ ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇನೆ. السلام عليكم ورحمة الله تعالى وبركاته. الحمد لله رب العالمين والصلاة والسلام على أشرف الأنبياء والمرسلين وعلى آله وصحبه أجمعين. أما بعد. ಕರ್ನಾಟಕ SSF ಉಡುಪಿ ಜಿಲ್ಲಾ ಸಮಿತಿ ಹಮ್ಮಿಕೊಂಡಂತಹ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವು ಭಾಗಿಯಾಗಿದ್ದೇವೆ. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅಲ್ಲಾಹನಿಗೆ ಮೊತ್ತ ಮೊದಲು ಸ್ತುತಿಯನ್ನು ಅರ್ಪಿಸುತ್ತಾ, ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಜಿಲ್ಲೆಯು ತಮ್ಮ ಅಸ್ತಿತ್ವವನ್ನು ನೆಲೆಗೊಳಿಸಬೇಕು, ಅಂತಹ ಪ್ರತಿಭೆಗಳು ನಮ್ಮಲ್ಲಿ ಇದ್ದಾರೆ. ಈ ಸಾಹಿತ್ಯೋತ್ಸವದಲ್ಲಿ ಆಯ್ಕೆಯಾದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭೆಗಳನ್ನು ಒಮ್ಮೆ ಅವರಿಗೆ ಶುಭ ಹಾರೈಸಿ ರಾಜ್ಯ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲೂ ಪ್ರತಿಭೋತ್ಸವ ಸ್ಪರ್ಧೆಯಲ್ಲೂ ಉಡುಪಿ ಜಿಲ್ಲೆಯು ತಮ್ಮ ನೆಲೆಯನ್ನು ಕಂಡುಕೊಳ್ಳಬೇಕು ಎಂದು ಆಶಿಸುತ್ತಾ KCF UAE ಇದರ ಎಲ್ಲಾ ರೀತಿಯ ಶುಭಕಾಮನೆಗಳನ್ನು ಈ ಕಾರ್ಯಕ್ರಮಕ್ಕೆ ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸುಂದರವಾದಂತಹ ಸಂದೇಶಗಳೊಂದಿಗೆ ನಮಗೆ ಆಶಂಸೆಯನ್ನು ನೀಡಿದಂತಹ ರಜಬ್ ಉಚ್ಚಿಲ ಇವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕೊನೆಯದಾಗಿ ಅಧ್ಯಕ್ಷರ ಮಾತಿಗೆ ಬೇಕಾಗಿ ಜಿಲ್ಲಾಧ್ಯಕ್ಷರಾದಂತಹ ಮುಸ್ತಫಾ ಸಕಾಫಿ ಉಸ್ತಾದರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
വേദിക്കലുള്ള ബഹുമാനപ്പെട്ട കോട്ടേശ്വര തങ്ങൾ, അതുപോലെ സയ്യിദ് ജുനൈദ് തങ്ങൾ, ഷാമിറ തങ്ങളടക്കം നബി സല്ലല്ലാഹു അലൈഹി വസല്ലമ തങ്ങൾ കുടുംബത്തെ കൺമണികൾ, വേദിക്കലുള്ള ഷാഫി ഹനഫി ഉലമാക്കൾ, ഇറായത്ത് നായകന്മാർ, SSFും SYS കാര്യകർത്തമാർ, വേദിക്കയുടെ മുമ്പാകത്തുള്ള വിദ്യാർത്ഥിമാർ, അതുപോലെ എല്ലാ മുഅ്മിനാത്തുകളെ, ഒരു ഇന്നലെ അസർ വന്നൽ പിന്നെ ഇണ്ടത്തെ സ്വാഗത ഭാഷണാവട്ടെ, പ്രതി ഒരു ആശംസ ഭാഷണാവട്ടെ, സാസ്ഥാനത്ത് ഈ ഒരു ആതിഥ്യത്തെ ಬಗ್ಗೆ എല്ലാവർക്കും ചൊല്ലുള്ളൂ. അപ്പൊ അധ്യക്ഷ എന്ന നിലക്ക് നാനും ചെന്നില്ലെങ്കിൽ അതിലൊന്നും ചെന്നില്ല പാവാണ്ടെന്ന് മനസ്സിൽ ബിയാറ ബണ്ട ബാൻഡാണ്ടാണ് ഞാൻ ചൊല്ല ഉദ്ദേശം. അൽഹംദുലില്ലാ ഈ ഒരു പള്ളിയിൽ ഒരു 8 വർഷം മുന്നേ നാനും ഒരു കൊറിയ ടൈമുടെ ഖതീബായിട്ട് ഖിദ്മത്താക്കിയിട്ട് അതിൽ പിന്നെ പോയിട്ടാണ് ആ കാപ്പു ഭാഗത്തിൽ നിന്നത് എത്രത്തോളം അവിടെ ഉള്ള. അപ്പൊ നാനൂടെ സാഹിത്യോത്സവ വെച്ചപ്പ കൊറിയ ആൾമാർ ചെന്നത് നിങ്ങിന്ന് പലയ ജാഗിത് ചന്തത്തിൽ നടക്കുവല്ലേ, ഇൻഷാ അല്ലാഹ് നടക്കിട് അങ്ങനെ ನಡ ಬಾಟ್ರಾರ್ಚಂದ ವಿಶ್ವಾಸ ചെറിയ ഒരു ടൈമിൽ ഞാൻ ഓടിയുന്നേ ನಾ ಪರಿಪೂರ್ಣമായ ಭರವಸೆ ನಿಂಗೆ ತಂದೆ അവിടെ ಕಾರ್ಯಕ್ರಮಕ್ಕೆ ಯಶಸ್ವಿ ಆವುಡುಂಟು ಚೆಲ್ಲಲೋಡಿ ಎಲ್ಲರಿಗೂ ಧೈರ್ಯ ಬಂತು. ಅಲ್ಹಮ್ದುಲಿಲ್ಲಾ ಊರ್ತ ನಾಯಕಮ್ಮ ನಾನು ആർക്കും പേര് ചൊല്ലില്ല, കാരണം ബാക്കിയായി പോയി. എല്ലാവരും നല്ല നിലക്ക് സഹകരിച്ചിട്ടാണ് ഇത്രയും അച്ചുകട്ടായ ഒരു കാര്യക്രമം നടത്തിയത്. എന്തിക്ക് ചെന്നെങ്കിൽ ദിവസത്തെ SSF ബാലക്കാരട്ടും ഉമ്മമാരട്ടും ചൊല്ലുകൾ എന്തിക്കേറ്റെങ്കിൽ ഇത്രയും കഷ്ടപ്പാട് ലക്ഷങ്ങൾ ಖರ್ಚಾക്കിയിട്ട് ഇത്രയും ദൂരത്ത് വന്നിട്ട് ഇത്രയും അധ്വാനിച്ചിട്ട് ഈ ഒരു കാര്യക്രമത്തിൽ ഞങ്ങൾ വന്നേ എന്തിക്കേറ്റെങ്കിൽ ഇത് ആക്കിയത് ഞങ്ങൾ പ്രതി ഓരോരുത്തരും ചിന്തിക്കും. ഞങ്ങൾക്ക് ಒಂದು ಯುವ ಸಮೂಹ, ಅದು പെൺമക്കാവട്ടെ ആൺമക്കാവട്ടെ, എല്ലാ നിലക്കും തപ്പു ഭാഗത്തേക്ക് തപ്പു തെരുകു പോകുള്ള എല്ലാ സാഹചര്യങ്ങളും ഇപ്പൊ ഉള്ള ഈ കാലത്ത് ഈ മക്കളെ പിടിച്ചു നിർത്തുക, നല്ല തെരുകു പിടിച്ചു നിർത്തുക. ബാപ്പുമ്മമാർക്കും ഉസ്താദുമാർക്കും ഹിരിയന്മാർക്കും നല്ല കഷ്ടമെന്നോ. അൽഹംദുലില്ലാ SSF സുന്നി സ്റ്റുഡന്റ് ഫെഡറേഷൻ ഈ ഒരു നില മക്കളെ സുന്നത്ത് ജമാഅത്തിൽ നിർത്തണോ. അശ്ലീലമായ എല്ലാ കാര്യത്തിലും അത് ക്യാമ്പസിലാവട്ടെ, ഔത്തുലാവട്ടെ, കളിക്കറവിടാവട്ടെ, വേണ്ടാത്ത തെറു തൊട്ട് ദൂരെ നിൽക്കുന്ന ഉദ്ദേശത്തിൽ ഇങ്ങനെയുള്ള നല്ല കാര്യക്രമങ്ങൾ ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളെ മദ്ഹുകളും മഹത്വങ്ങളും രാഷ്ട്രത്തിനും രാജ്യത്തിനും ഉപകാരമാകുന്ന പ്രബന്ധങ്ങളും ഭാഷണങ്ങളും ഏർപ്പെടുത്തിയിട്ട് ഇതിൽ മക്ക പഠിച്ചിട്ട് ഒരു ഔത്തുകും കുടുംബത്തുകും രാജ്യത്തുകും രാഷ്ട്രത്തിനും ഉപകാരമുള്ള ഒരു നിധിയാവുന്ന ഉദ്ദേശത്തിലാണ് ഇങ്ങനത്തെ ഒരു കാര്യക്രമം ഞങ്ങൾ ആക്കിക്കൊണ്ടല്ലോ. ഞങ്ങൾക്ക് ഗൊಂತುಗೆ SSF കോടിയത് കൊണ്ടിട്ട് രണ്ട് ഗൊಂತುൽ കുറേ ബാലക്കാരിലാറ് കല്ലുകൂടിയായിട്ടുള്ള ബാലക്കാർ നക്കിപ്പോണ്ട് പേര് അവിടെ ചൊല്ലുക ഉദ്ദേശിക്കില്ല. അൽഹംദുലില്ലാ SSF മെമ്പറായിട്ട് യൂണിറ്റിൽ പ്രവർത്തിച്ചിട്ട് അവന്റെ എല്ലാ ബെടക്കും കല്ലുകുടി പോലും അത് വേഗം വിടുകാവില്ല. അതുപോലും വിട്ടിട്ട് സെക്ടറിലും ഡിവിഷനിലും ഇപ്പോൾ നായക്കായിട്ടുള്ളത് നക്കുകൊണ്ടുണ്ടോ. പിന്നെ ഒരു ബാലക്കാര യൂണിറ്റിൽ ശാഖാ മട്ടത്തിൽ നല്ല സക്രിയമായിട്ട് പ്രവർത്തിച്ചുള്ള ബാലക്കാർ ഒരു ടൈമിൽ ഗാഞ്ചാ വ്യസനിയായിട്ട് ആ ബാലക്കാര നല്ല തെരുകു കൊമ്പറുകു ആലിമീങ്ങനെ നേതൃത്വം കൊടുത്തല്ലോ. SSFക്ക് സാധ്യമായിട്ട് ചെല്ലത് ഞങ്ങളെല്ലാവരും മനസ്സിലാക്കണം. ഉമ്മമാരുടെ പ്രത്യേകം ചൊല്ലുകല്ലോ. ഞങ്ങളെ മക്കളെ ഇത്രയും സുന്ദരമായ ആലിമീങ്ങളെ നേതൃത്വമല്ലോ നല്ല ഒരു ഈ ഒരു സംഘടനക്ക് ചേർപാടിട്ട് ഞങ്ങൾ നല്ല നിലക്ക് പ്രവർത്തിക്കുപാട്ടും പോലെ ആക്കണോ. ഇന്നത്തെ ഞങ്ങളെ ഈ കാര്യക്രമത്തോ ഒരു മേലൊരു വാക്യത്തെ നിരീക്ഷകളെ നീലനച്ച് ഞങ്ങൾക്കൊരു നിരീക്ഷ ഉണ്ട്. അതൊരു ബ്ലൂ പ്രിന്റ് ആയിട്ട് ഞങ്ങളുടെ ഉള്ളു. അതായത് ഞങ്ങളെ മക്ക ഏത് നിലക്ക് ബലിയാവണോ, ഏത് നിലക്ക് വളരണോ ചെണ്ട ഒരു ഉദ്ദേശം വെച്ചിട്ടാണ്, നല്ല നിലക്ക് ബലയണോ ചെണ്ട ഉദ്ദേശത്തിലാണ് ഞങ്ങൾ ഒരു കാര്യക്രമ ആയോജന ആക്കിയത്. ഞങ്ങളെ മക്ക ഖണ്ഡിതമായിട്ടും SSF വിളഞ്ഞിട്ട് നല്ല നിലക്ക് ജീവിക്കുന്നുണ്ട് കണ്ടെങ്കിൽ ഞങ്ങൾ നാളെ മരിച്ചിട്ട് കിടക്കുമ്പോ ഞങ്ങൾക്ക് ഖുർആൻ ഓതുക, ഞങ്ങൾക്ക്
ദിക്കറ് ചെല്ലുക ഞങ്ങളെ കബറിനോടെ വന്ന് ദുആറക്കുക ഈ മക്ക കാരണം ഓടാറുണ്ട് മാത്രം സന്ദർഭത്തിൽ ചെന്നുണ്ട് ഈ ഒരു കാര്യക്രമത്തിന് നല്ല നിലക്ക് അധ്വാനിച്ച് ഉടുപ്പി ഡിവിഷൻ കമ്മിറ്റിക്കും സാസ്ഥാന SSF-ഉം SYS-ഉം അതുപോലെ ഇവിടുത്തെ ജമാഅത്ത് കമ്മിറ്റിക്കും അതുപോലെ എല്ലാ ആൾമാർക്കും പ്രത്യേകിച്ച് സ്വാഗത സമിതിക്കും എല്ലാ നിലക്ക് അഭിനന്ദനം ചെന്നുണ്ട്. അല്ലാഹു തആല നല്ല പ്രവർത്തനങ്ങളെല്ലാം കബൂലാക്കി തരുമാറാകട്ടെ. ആമീൻ യാ റബ്ബൽ ആലമീൻ. വസ്സലാമു അലൈക്കും വറഹ്മത്തുള്ളാഹി വബറകാതുഹു. ಕೆಲವೊಂದು ಫಲಿತಾಂಶಗಳ ಬಹುಮಾನವನ್ನು ಈ ವೇದಿಕೆಯಲ್ಲಿ ವಿತರಿಸ್ತಾ ಇದ್ದೇವೆ. ಪೋಯಂ ರೆಸೈಟೇಷನ್ ಕನ್ನಡ ಕ್ಯಾಂಪಸ್ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಬರಬೇಕು. 104ನೇ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದೇವೆ. CH ಮೊಹಮ್ಮದ್ ರಾಜಿಕ್ ಬೈಂದೂರು ಫಸ್ಟ್, ಮಾಶೂಕ್ ಉಡುಪಿ ಸೆಕೆಂಡ್, ಮೊಹಮ್ಮದ್ ಸುಫೇಲ್ ಥರ್ಡ್. ಈ ಬಹುಮಾನವನ್ನು ವಿತರಿಸಲು ಅಸಯ್ಯದ್ ಕೋಟೇಶ್ವರ ತಂಗಲ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೋಯಂ ರೆಸೈಟೇಷನ್ ಕನ್ನಡ ಕ್ಯಾಂಪಸ್ ಬೈಂದೂರು ಫಸ್ಟ್ CH ಮೊಹಮ್ಮದ್ ರಾಜಿಕ್, ಸೆಕೆಂಡ್ ಮಾಶೂಕ್, ಥರ್ಡ್ ಸುಫೇಲ್ ಉಡುಪಿ ಕಾಪು. ಕವಾಲಿ ತಂಡದ ನಾಯಕ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಶೇಖ್ ಫಾಯಿಕ್ ಹಸನ್ ಫಸ್ಟ್ ಕಾಪು, ದ್ವಿತೀಯ ಮೊಹಮ್ಮದ್ ನঈಂ ಕುಂದಾಪುರ, ಆ ಸೈಡ್, ತೃತೀಯ ನೌಶೀರ್ ಉಡುಪಿ. ಕವಾಲಿ 106 ಸೀನಿಯರ್ ಎಲಕ್ಯೂಷನ್ ಇಂಗ್ಲಿಷ್ ಮುಜಮ್ಮಿಲ್ ಉಡುಪಿ ಫಸ್ಟ್, ಶಹೀರ್ ಕಾರ್ಕಲ ಸೆಕೆಂಡ್. ಮುಂದಿನ ಬಹುಮಾನವನ್ನು ವಿತರಿಸಲು ಬೇಕಾಗಿ ಇಲ್ಲಿನ ಸಲಿಯ ಖತೀಬ್ ಉಸ್ತಾದರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಫಸ್ಟ್ ಮುಜಮ್ಮಿಲ್, ಸೆಕೆಂಡ್ ಶಹೀರ್, ಥರ್ಡ್ ತಾಯಿಫ್ ಬೈಂದೂರ್. ನೂರ 7ನೇ ಫಲಿತಾಂಶ ಮೊಹಮ್ಮದ್ ಶಾಕಿರ್ ಅಲಿ ಕಾಪು, ಪೋಯಂ ರೆಸೈಟೇಷನ್ ಹಿಂದಿ ಫಸ್ಟ್. ಮುಂದಿನ ಬಹುಮಾನವನ್ನು ವಿತರಿಸಲು ಇಲ್ಲಿನ ಸಮಿತಿಯ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊಹಮ್ಮದ್ ತಾಯಿಫ್ ಥರ್ಡ್. ಇಲ್ಲ 108ನೇ ಫಲಿತಾಂಶ ಮುಷಾಅರ ಮೊಹಮ್ಮದ್ ಕಾಸಿಂ ಉಡುಪಿ ಫಸ್ಟ್, ಮೊಹಮ್ಮದ್ ತೌಸೀಫ್ ಕುಂದಾಪುರ ಸೆಕೆಂಡ್, ನೌಷಾದ್ ಕಾರ್ಕಲ ಥರ್ಡ್. ಸ್ಪರ್ಧಾರ್ಥಿಗಳು ಟೀಮ್ ಮ್ಯಾನೇಜರ್ಗಳಿದ್ರೆ ಆದಷ್ಟು ಬೇಗ ಬಂದು ಆ ಬಹುಮಾನವನ್ನು ಪಡೆದುಕೊಳ್ಬೇಕು. ಸೆಕೆಂಡ್ ತೌಸೀಫ್, ಥರ್ಡ್ ನೌಷಾದ್. ಮುಂದಿನ ಬಹುಮಾನವನ್ನು ವಿತರಿಸಲು ಬೇಕಾಗಿ ಸಾಸ್ತಾನದ SF-ನ ಅಧ್ಯಕ್ಷರನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲಕ್ಯೂಷನ್ ಹಿಂದಿ ಸಲ್ಮಾನ್ ಬೈಂದೂರು ಫಸ್ಟ್. ನೆಕ್ಸ್ಟ್ ಎಲಕ್ಯೂಷನ್ ಹಿಂದಿ ಸೀನಿಯರ್ ಫಸ್ಟ್ ಮಾಯಿಸ್ ಕಾರ್ಕಲ. ಮುಂದಿನ ಬಹುಮಾನವನ್ನು ವಿತರಿಸಲು ರಜಾಕ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಯಿಸ್ ಕಾರ್ಕಲ ಫಸ್ಟ್, ಸಫಾನ್ ಅಲಿ ಬೈಂದೂರು ಸೆಕೆಂಡ್. ಕೊನೆಯ ಸ್ಪರ್ಧೆ ಬುರೋದ್ದ ಸ್ಪರ್ಧೆಯ ಫಲಿತಾಂಶ ಶೇಖ್ ಫಾಯಿಕ್ ಹಸನ್ ಕಾಪು ಫಸ್ಟ್, ಮೊಹಮ್ಮದ್ ನೌಶೀರ್ ಸೆಕೆಂಡ್, ಮೊಹಮ್ಮದ್ ನঈಂ ಕುಂದಾಪುರ ಥರ್ಡ್. ಬುರ್ದಾ ಫಸ್ಟ್ ಕಾಪು ಸೆಕೆಂಡ್,
ನೌಶೀರ್ ಥರ್ಡ್ ಕುಂದಾಪುರ. ಇಲ್ಲಿಗೆ ಎಲ್ಲ ಪೋಯಂ ರೆಸೈಟೇಷನ್ ಹಿಂದಿ ಮೊಹಮ್ಮದ್ ಶಾಕಿರ್ ಅಲಿ ಫಸ್ಟ್ ಜನರಲ್. ಇಲ್ಲಿಗೆ ರಹಮತುಲ್ಲಾ ಸಾಹೇಬ್ ಅವರನ್ನು ಈ ಬಹುಮಾನ ವಿತರಿಸಲು ಸ್ವಾಗತಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ನಮ್ಮ ಈ ಸುಂದರವಾದಂತಹ ಕಾರ್ಯಕ್ರಮ 2 ದಿನಗಳಿಂದ ನಡೆಯುವಾಗ ಅದಕ್ಕೆ ಬೇಕಾಗಿ ಸಂಪೂರ್ಣವಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಈ ನಾಡಿನ ಜಮಾತ್ ಕಮಿಟಿಯ ನಾಯಕರು, ಹಿರಿಯ ವ್ಯಕ್ತಿಗಳು, ಕಲ್ಕಟ್ಟ ಉಸ್ತಾದರು ಈಗಾಗಲೇ ಅದನ್ನು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಮತ್ತೆ ನಾನು ಅದನ್ನು ಮರುಕಳಿಸುವುದಿಲ್ಲ. ಕಾರಣ ಇಷ್ಟು ವರ್ಷಗಳ ಇಷ್ಟೊಂದು ಸುಂದರವಾದಂತಹ ರೀತಿಯಲ್ಲಿ ನಮಗೆ ಸಾಹಿತ್ಯೋತ್ಸವವನ್ನು ನಡೆಸಲು ಸಾಧ್ಯವಾಯಿತು. ಅದಕ್ಕೆ ಬೇಕಾಗಿ ಸಂಪೂರ್ಣವಾಗಿ ಸಹಕರಿಸಿದವರು ಈ ಜಮಾತಿನವರು, ಈ ನಾಡಿನವರು ಎಲ್ಲರೂ ಕೂಡ. ಅವರ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ನನಗೆ ಯಾರದ ಪರಿಚಯ ಕೂಡ ಇಲ್ಲ. ಯಾರೆಲ್ಲ ಸಹಕರಿಸಿದಾರ, ಯಾರೆಲ್ಲ ಕೂಡ ಸಣ್ಣ ಸಣ್ಣ ರೂಪದಲ್ಲಿ ನಮಗೆ ಸ್ವಾಗತಿಸಿದ್ದಾರೆ, ಎಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಇನ್ಶಾ ಅಲ್ಲಾ ನಿಮ್ಮ ಈ ಒಂದೊಂದು ಕಾರ್ಯಕ್ರಮಗಳು ಕೂಡ ಇಹಪರದಲ್ಲಿ ಅಲ್ಲಾಹನು ನಿಮಗೆ ಅದನ್ನು ಸಂಪೂರ್ಣವಾಗಿ ಖಂಡಿತವಾಗಿ ನಿಮಗೆ ಅದರ ಫಲವನ್ನು ನೀಡಲಿದ್ದಾನೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಕಾರಣ ಮುಂದೆ ಬೆಳೆದು ಬರುವಂತಹ ಎಷ್ಟೋ ಪ್ರತಿಭೆಗಳಿಗೆ ಇದೊಂದು ನಾಂದಿ ಆಗ್ತದೆ. ನಮ್ಮಂತಹ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆಯಲ್ಲಿ ಬಂದು ನಿಂತು ಮಾತಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕಿರುವಂತಹ ನಾಂದಿ ಸಾಹಿತ್ಯೋತ್ಸವವಾಗಿದೆ. ಅದರ ಹೆಜ್ಜೆ ಗುರುತುಗಳಾಗಿ ಈ ಸಾಸ್ತಾನ ಮಣ್ಣಿನಲ್ಲಿ ಯಾವತ್ತೂ ಕೂಡ ಅದು ಬಾಕಿ ಆಗ್ತದೆ. ಆದ್ದರಿಂದ ಎಲ್ಲ ಜಮಾತಿನ ಸಾಸ್ತಾನ ಕುವ್ವತುಲ್ ಇಸ್ಲಾಂ ಜುಮಾ ಮಸೀದಿ ಎಲ್ಲ ಪದಾಧಿಕಾರಿಗಳು ಬಂದು ಉಡುಪಿ ಜಿಲ್ಲಾ SSF ನಿಮಗೊಂದು ಸಣ್ಣ ಕಿರುಕಾಣಿಕೆಯನ್ನು ನೀಡ್ತಾ ಇದೆ. ಮೊದಲಿಗೆ SF ಉಡುಪಿ ಜಿಲ್ಲೆಯ ವತಿಯಿಂದ SYS ಮತ್ತು SSF ಸಾಸ್ತಾನ ಶಾಖೆಯ ಸರ್ವ ನಾಯಕರಿಗೂ ಕಾರ್ಯಕರ್ತರಿಗೂ ಹೃದಯಾಂತರಾಳದ ಅಭಿನಂದನೆಗಳ ಅವಾರ್ಡ್ ಅನ್ನು ನೀಡ್ತಾ ಇದ್ದೇವೆ. ಎಲ್ಲ ನಾಯಕರು ಕೂಡ ಬಂದು ಅದನ್ನು ಸ್ವೀಕರಿಸಬೇಕು. ಇದನ್ನು ವಿತರಿಸಲು ಬೇಕಾಗಿ ಸೈಯದ್ ಕೋಟೇಶ್ವರ ತಂಗಲ್ರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಂದು 2 ವಿಶೇಷವಾದಂತಹ ಸ್ಪರ್ಧಾರ್ಥಿಗಳಿಗೆ ಬಹುಮಾನವಿದೆ. ಸ್ಟಾರ್ ಆಫ್ ದಿ ಫೆಸ್ಟ್ ಅಂಡ್ ಪೆನ್ ಆಫ್ ದಿ ಫೆಸ್ಟ್ ಎಂಬಂತಹ 2 ಅವಾರ್ಡ್ ಅನ್ನು ಇಲ್ಲಿ ನೀಡಲಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಾವು ಘೋಷಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದಂತಹ ಕುವ್ವತುಲ್ ಇಸ್ಲಾಂ ಜುಮಾ ಮಸೀದಿ ಆಡಳಿತ ಸಮಿತಿಯ ಸರ್ವ ನಾಯಕರಿಗೂ ಜಮಾತ್ ಸದಸ್ಯರಿಗೂ ಹೃದಯಾಂತರಾಳದ ಅಭಿನಂದನೆಗಳೊಂದಿಗೆ ಸಪೋರ್ಟಿಂಗ್ ಅವಾರ್ಡ್ ಅನ್ನು SSF ಉಡುಪಿ ಜಿಲ್ಲೆ ಇಲ್ಲಿಯ ಕುವ್ವತುಲ್ ಇಸ್ಲಾಂ ಜುಮಾ ಮಸೀದಿಯ ನಾಯಕರಿಗೆ ನೀಡ್ತಾ ಇದೆ. ಅದನ್ನು ಸ್ವೀಕರಿಸಲು ಬೇಕಾಗಿ ಅಲ್ಲಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನಾಯಕರನ್ನು ಸ್ವಾಗತಿಸ್ತಾ ಇದ್ದೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಗೆ ಅವರ ಹೆಸರೆಲ್ಲ ಗೊತ್ತಿರ್ಲಿಕ್ಕೆಲ್ಲ, ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜಮಾತಿನ ಖತೀಬ್ ಉಸ್ತಾದರು, ಇತರ ಉಸ್ತಾದರುಗಳು ಎಲ್ಲ ನಾಯಕರ ಸಮ್ಮುಖದಲ್ಲಿ ಎಲ್ಲ ನಾಯಕರು ಬಂದು ಅದನ್ನು ಸೇರಿಕೊಂಡು ವಿತರಿಸಬೇಕಂತ ಪ್ರತ್ಯೇಕವಾಗಿ ವಿನಂತಿಸುತ್ತಾ, ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಆತಿಥೇಯ ಡಿವಿಷನ್ 5 ವರ್ಷಗಳಲ್ಲಿ ನಾವು 5 ಡಿವಿಷನ್ಗಳಲ್ಲಿ ಸಾಹಿತ್ಯೋತ್ಸವ ನಡೆಸಬೇಕೆಂದು ತೀರ್ಮಾನಿಸಿದಾಗ ಮೊದಲಿಗೆ ಆಯ್ಕೆಯಾದಂತಹ ಡಿವಿಷನ್ ಅದು ಉಡುಪಿ ಡಿವಿಷನ್ ಆಗಿತ್ತು. ಅಲ್ಹಮ್ದುಲಿಲ್ಲಾ, ಕಳೆದ ಬಾರಿಯೂ ಕೂಡ ಪ್ರತಿಭೋತ್ಸವ 2 ವರ್ಷಗಳಿಗೆ ಮುಂಚೆ ಉಡುಪಿ ಡಿವಿಷನ್ ಕೂಡ ಆತಿಥ್ಯ ನೀಡಿತ್ತು. ಈ ಸತಿ ಕೂಡ ಅತ್ಯಂತ ಸುಂದರವಾಗಿ ನಡೆಸಲು ನಮ್ಮೊಂದಿಗೆ ಸಹಕರಿಸಿದಂತಹ ಉಡುಪಿ ಡಿವಿಷನ್ಗೆ ನಾವು ಸಪೋರ್ಟಿಂಗ್ ಡಿವಿಷನ್ ಅವಾರ್ಡ್ ಅನ್ನು ನೀಡ್ತಾ ಇದ್ದೇವೆ. ಇದನ್ನು ವಿತರಿಸಲು ಸೈಯದ್ ಶಾಮೀರ್ ತಂಗಲ್ ಹಾಗೂ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಯನ್ನು ಸ್ವಾಗತಿಸ್ತಾ ಇದ್ದೇನೆ. ಡಿವಿಷನ್ ನಾಯಕರು ಬಂದು ಅದನ್ನು ಸ್ವೀಕರಿಸಬೇಕು. ಸಂಪೂರ್ಣವಾಗಿ ನಮ್ಮ ಸಾಸ್ತಾನದ ನಾಡಿನೊಂದಿಗೆ ಉಡುಪಿ ಡಿವಿಷನ್ ಅವರು ಒಂದುಗೂಡಿ ಸಂಪೂರ್ಣವಾಗಿ ಸಹಕರಿಸಿ ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳಾಗಿದ್ದೀರಿ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್.
ಇನ್ನೊಂದು ವಿಶೇಷವಾದಂತಹ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ನಡೀತಾ ಇದೆ. SSF ಉಡುಪಿ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ 2024 ಜನವರಿ 13-14 ಸಾಸ್ತಾನದಲ್ಲಿ ನಡೆದಾಗ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ರಜಬ್ ಉಚ್ಚಿಲ ಅವರನ್ನು ಆತ್ಮೀಯವಾಗಿ ನಾನು ಸನ್ಮಾನ ಪೀಠಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಣ್ಣ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ನಾವು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಉಡುಪಿ ಜಿಲ್ಲೆ ರಾಜ್ಯದ ಅತ್ಯುನ್ನತ ವಿದ್ಯಾರ್ಥಿ ಸಂಘ SSF ಕನ್ನಡ ನಾಡಿಗೆ ಸಾಹಿತ್ಯದ ಸಂಪತ್ತನ್ನು ಸಮರ್ಪಿಸುವ ಸಾಹಿತ್ಯೋತ್ಸವ 24 ಉಡುಪಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಅನಂತ. ಪವಿತ್ರ ಅಹ್ಲು ಸುನ್ನತ್ ವಲ್ ಜಮಾತಿನ ಉನ್ನತಿಗಾಗಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹಗಳು ಯುವ ಶಕ್ತಿಗೆ ಪ್ರೇರಣೆಯಾಗಲಿ. ಸನ್ಮಾನ್ಯ ರಜಬ್ ಉಚ್ಚಿಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ನಮ್ಮ ಎಲ್ಲ ಸಮಯದಲ್ಲಿಯೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತಾರೆ. ಕೆಲವೊಮ್ಮೆ ಅದೆಲ್ಲವೂ ಅವರಿಗೆ ಇಷ್ಟ ಇಲ್ಲದೇ ಇರಬಹುದು, ಆದರೆ ನಮಗೆ ಸಹಕರಿಸಿದಂತಹ ಗಣ್ಯರನ್ನು, ನಾಯಕರನ್ನು ಸಹಕರಿಸುವುದು, ಅವರನ್ನು ಗೌರವಿಸುವುದು, ಅಭಿನಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ತಮ್ಮ ಸಣ್ಣ ಒಂದು ನಮ್ಮ ಕಿರುಕಾಣಿಕೆಯನ್ನು ತಾವು ಸ್ವೀಕರಿಸಬೇಕೆಂದು ಈ ಮೂಲಕ ಅಭಿನಂದಿಸುತ್ತಾ, ವೇದಿಕೆಯಲ್ಲಿ ಸ್ಟಾರ್ ಆಫ್ ದಿ ಫೆಸ್ಟ್ ಮತ್ತು ಪೆನ್ ಆಫ್ ದಿ ಫೆಸ್ಟ್ ಅನ್ನು ಈ 111 ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ವೇದಿಕೆ ಕಾರ್ಯಕ್ರಮದಲ್ಲಿ ಅಂಕಗಳನ್ನು ಪಡೆದಂತಹ ಸ್ಟಾರ್ ಆಫ್ ದಿ ಫೆಸ್ಟ್ ತಶ್ರೀಫ್ ಕನ್ನಂಗಾರ್ ಅವರು ಈ ವರ್ಷದ ಸ್ಟಾರ್ ಆಫ್ ದಿ ಫೆಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಕುಲು ತಕ್ಬೀರ್, ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ. ಅಲ್ಹಮ್ದುಲಿಲ್ಲಾ. ತಶ್ರೀಫ್ ಕನ್ನಂಗಾರ್ ಅವರಿಗೆ ಬಹುಮಾನ್ಯರಾದ ಸೈಯದ್ ಕೋಟೇಶ್ವರ ತಂಗಲ್ ರವರು ಮೆಮೆಂಟೋವನ್ನು ನೀಡ್ತಾ ಇದ್ದಾರೆ. ಪೆನ್ ಆಫ್ ದಿ ಫೆಸ್ಟ್ ರಮೀಸ್ ಕುಂದಾಪುರ. ಕುಲು ತಕ್ಬೀರ್, ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ. ಇದೀಗ ಇನ್ಶಾ ಅಲ್ಲಾ ಬಹುಮಾನ್ಯರಾದ ಅಧ್ಯಕ್ಷರವರು ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಮೆಮೆಂಟೋವನ್ನು ನೀಡ್ತಾ ಇದ್ದಾರೆ. ಬಹುಮಾನ್ಯರಾದ ಸೈಯದ್ ಕೋಟೇಶ್ವರ ತಂಗಲ್ ಉಸ್ತಾದರಿಗೆ ಇಲ್ಲಿನ ನಮಗೆ ಅತಿಥಿಯಾಗಿ ಬಂದಂತಹ ನಾಯಕರಿಗೆ ಮೆಮೆಂಟೋವನ್ನು ನೀಡ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ. ಎಲ್ಲ ಸಮಯದ ಅಭಾವ ಇದೆ, ಎಲ್ಲರೂ ಕೂಡ ಕ್ಷಮಿಸಬೇಕು. ಇನ್ಶಾ ಅಲ್ಲಾ ವಿತರಿಸ್ತಾ ಇದ್ದಾರೆ. ಜಮಾತ್ ಅಧ್ಯಕ್ಷರಿಗೆ ವಿತರಿಸ್ತಾ ಇದ್ದಾರೆ. ಸುಬಾನ್ ಹೊನ್ನಾಲ್ ರಾಜ್ಯ KMJ ಕಾರ್ಯದರ್ಶಿಗಳು, ನಮ್ಮ ಇಡಿಗಳು ಸಿದ್ದಿಕ್ ಬಜ್ಪೆ, ಕೊನೆಯದಾಗಿ ಮೆಮೆಂಟೋವನ್ನು ನೀಡ್ತಾ ಇದ್ದಾರೆ. ಅದರ ನಡುವೆಯಲ್ಲಿ ಅಂಕಗಳನ್ನು ನಾವು ಹೇಳಿ ಈಗ ಮುಂದಿನ ಸಾಹಿತ್ಯೋತ್ಸವ ಯಾವ ಡಿವಿಷನ್ಗೆ ಆಗಿದೆ ಎಂಬಂತಹ ನಿರೀಕ್ಷೆ ನಿಮ್ಮೆಲ್ಲರಲ್ಲಿ ಇರಬಹುದು. ಇನ್ಶಾ ಅಲ್ಲಾ ಮುಂದಿನ ಸಾಹಿತ್ಯೋತ್ಸವಕ್ಕೆ ಆಯ್ಕೆಯಾದಂತಹ ಡಿವಿಷನ್ ಕಾಪು ಡಿವಿಷನ್ ಆಗಿದೆ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್. ಕಾಪು ಡಿವಿಷನ್ ನ ನಾಯಕರು ಬಂದು ಎಲ್ಲ ನಾಯಕರು ತಮ್ಮ ತಂಗಲ್ರವರ ದಿವ್ಯ ಹಸ್ತದಿಂದ ಈ ಒಂದು ಪತಾಕೆಯನ್ನು ಹಸ್ತಾಂತರಿಸುವಂತಹ ಸನ್ನಿವೇಶ. ಕಾಪು ಡಿವಿಷನ್ ನ ನಾಯಕರು ಬಂದು ಸೆಕ್ರೆಟರಿ ಸಫ್ವಾನ್ ಹಾಗೂ ಕಾಪು ಡಿವಿಷನ್ ನ ನಾಯಕರು ಬನ್ನಿ, ಎಲ್ಲರೂ ಬಂದು ಪತಾಕೆ ಹಸ್ತಾಂತರ. ಇನ್ಶಾ ಅಲ್ಲಾ 2025ನೇ ವರ್ಷದ ಸಾಹಿತ್ಯೋತ್ಸವವು ಕಾಪು ಡಿವಿಷನ್ ನಲ್ಲಿ ನಡೆಯಲಿದೆ.
ಸಂಪೂರ್ಣವಾಗಿ 1 ವರ್ಷಗಳ ಅವಕಾಶಗಳಿದೆ. ಅಧ್ಯಕ್ಷರು ಮುಸ್ತಫಾ ಸಖಾಫಿ ಉಸ್ತಾದರು, ಕೋಶಾಧಿಕಾರಿಗಳು ಎಲ್ಲರೂ ಬಂದು ಪತಾಕೆಯನ್ನು ಹಸ್ತಾಂತರಿಸಬೇಕು. ಇನ್ಶಾ ಅಲ್ಲಾಹ್ ಇಲ್ಲೊಂದು ಭವ್ಯವಾದಂತಹ ಸುಂದರವಾದಂತಹ ಐತಿಹಾಸಿಕ ಸಾಹಿತ್ಯೋತ್ಸವ ನಡೆದಿದೆ. ಇದನ್ನು ಹಿಮ್ಮೆಟ್ಟಿಸುವಂತೆ ಕಾಪಿ ಡಿವಿಷನ್ ಮತ್ತೊಂದು ಸಾಹಿತ್ಯೋತ್ಸವವನ್ನು ನಡೆಸುತ್ತದೆ ಎಂಬುದನ್ನು ನಿರೀಕ್ಷಿಸುವ. ಅಲ್ಲಾಹನು ಅನುಗ್ರಹಿಸಲಿ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಸಾಹಿತ್ಯೋತ್ಸವದಲ್ಲಿ 5ನೇ ಸ್ಥಾನವನ್ನು ಪಡೆದಂತಹ ಕಾರ್ಕಳ ಡಿವಿಷನ್ ನಾಯಕರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ಮರಣಿಕೆಯನ್ನು ಪಡೆಯಲು ಸ್ವಾಗತಿಸ್ತಾ ಇದ್ದೇವೆ. 521 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿ ಕಾರ್ಕಳ ಡಿವಿಷನ್ ತಲುಪಿದೆ. ಕಾರ್ಕಳ ಡಿವಿಷನ್ ನಾಯಕರು ಆದಷ್ಟು ಬೇಗ ಒಂದು ಸ್ವೀಕರಿಸಬೇಕು. ಕಾರ್ಕಳ ಲೀಡರ್ಸ್ ಇನ್ಶಾ ಅಲ್ಲಾಹ್ ನಾಯಕರು 5ನೇ ಸ್ಥಾನ ಪಡೆದಂತಹ ಕಾರ್ಕಳ ಡಿವಿಷನ್, 4ನೇ ಸ್ಥಾನ ಪಡೆದಂತಹ 980 ಅಂಕಗಳೊಂದಿಗೆ ಯಾವ ಡಿವಿಷನ್? ಬೈಂದೂರು, ಕುಂದಾಪುರ, ಉಡುಪಿ. 980 ಅಂಕಗಳೊಂದಿಗೆ ಕುಂದಾಪುರ ಡಿವಿಷನ್ 4ನೇ ಸ್ಥಾನಕ್ಕೆ ತಲುಪಿದೆ. ಕುಂದಾಪುರ ಡಿವಿಷನ್ ನಾಯಕರು 996 ಮತ್ತೆ 97 1 ಅಂಕಗಳ ವ್ಯತ್ಯಾಸದಲ್ಲಿ 2 ಡಿವಿಷನ್ಗಳು ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿದೆ. ಎನಿಗೆ 996 ಮತ್ತು 97 ಯಾವ ಸ್ಥಾನ? ಉಡುಪಿ. 996 ಅಂಕಗಳೊಂದಿಗೆ ಬೈಂದೂರು ಡಿವಿಷನ್ 3ನೇ ಸ್ಥಾನವನ್ನು ಪಡೆದಿದೆ. ಕೋಲೋ ತಕ್ಬೀರ್. ಬೈಂದೂರು ಡಿವಿಷನ್ 3ನೇ ಸ್ಥಾನದಲ್ಲಿ 996 ಅಂಕಗಳನ್ನು ಪಡೆದರೆ 997 ಅಂಕಗಳೊಂದಿಗೆ ಉಡುಪಿ ಡಿವಿಷನ್, ಆತಿಥೇಯ ಉಡುಪಿ ಡಿವಿಷನ್ 1 ಅಂಕಗಳ ವ್ಯತ್ಯಾಸದಲ್ಲಿ ಈ ವರ್ಷದ ರನ್ನರ್ ಅಪ್ ಅನ್ನು ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿದೆ. ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ, ಎಟ್ಟು ದಿಕ್ಕು ನೆಟ್ಟು ಮಾಮೂರಕ್ಕೆ ನಾಂ ವಿಲಿಕ್ಕುಗ. ಅತ್ಯಂತ ನಿರಂತರ ಪೈಪೋಟಿಯನ್ನು ತಲುಪಿ 4ನೇ ಸ್ಥಾನ 5ನೇ ಸ್ಥಾನದಲ್ಲಿದ್ದಂತಹ ಬೈಂದೂರು ಡಿವಿಷನ್ ತೃತೀಯ ಸ್ಥಾನವನ್ನು ಪಡೆದುಕೊಂಡರೆ ಆತಿಥೇಯ ಉಡುಪಿ ಡಿವಿಷನ್ 1 ಅಂಕಗಳ ವ್ಯತ್ಯಾಸದಲ್ಲಿ ಈ ವರ್ಷದ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ವೇದಿಕೆಗೆ ಎಲ್ಲ ಗಣ್ಯ ನಾಯಕರನ್ನು ರನ್ನರ್ ಅಪ್ ಚಾಂಪಿಯನ್ ಟ್ರೋಫಿಗೆ ಬೇಕಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕೋಲೋ ತಕ್ಬೀರ್, ಕೋಲೋ ತಕ್ಬೀರ್, ನಾರೇ ರಿಸಾಲತ್. ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ. ಸಾಸ್ತಾನದ ಅಷ್ಟದಿಕ್ಕುಗಳಲ್ಲಿಯೂ ಎಸ್ಎಸ್ಎಫ್ನ ನಿನಾದವನ್ನು ಮೊಳಗಿಸಿ ರನ್ನರ್ ಅಪ್ ಚಾಂಪಿಯನ್ ಅನ್ನು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಉಡುಪಿ ಆತಿಥೇಯ ಉಡುಪಿ ಡಿವಿಷನ್ಗೆ ಅಭಿನಂದನೆಗಳು. ಇಲ್ಲಿರುವಂತಹ ಗಣ್ಯ ಅತಿಥಿಗಳು ಆ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ. ಅಂಕ ಒಂದಾದರೇನು ಎರಡಾದರೇನು ದ್ವಿತೀಯ ಸ್ಥಾನವನ್ನು ನಾವು ಪಡೆದೇ ಸಿದ್ಧ ಎಂದು ಕುಂದಾಪುರ ಡಿವಿಷನ್ ಅನ್ನು ಮೀರಿ 1 ಅಂಕದ ವ್ಯತ್ಯಾಸದಲ್ಲಿ ದ್ವಿತೀಯ ಸ್ಥಾನಕ್ಕೆ ಹೆಮ್ಮೆಯಿಂದ ಬೀಗಿದಂತಹ ಉಡುಪಿ ಡಿವಿಷನ್ಗೆ ಅಭಿನಂದನೆಗಳು. ಇಲ್ಲ, 1ನೇ ಸ್ಥಾನದಿಂದ 111 ಫಲಿತಾಂಶಗಳು ಬಂದಾಗಲೂ ಕೂಡ ಯಾವ ತಂಡಗಳನ್ನು ಹಿಮ್ಮೆಟ್ಟಿಸಲು ನಮ್ಮನ್ನು ಯಾರೂ ಕೂಡ ಹಿಮ್ಮೆಟ್ಟಿಸಲು ಸಾಧ್ಯವಾಗುವುದಿಲ್ಲ ಎಂಬ ದೃಢವಾದ ವಿಶ್ವಾಸದೊಂದಿಗೆ 1000 ಅಂಕಗಳನ್ನು ಮೀರಿ 1139 ಅಂಕಗಳೊಂದಿಗೆ ಈ ವರ್ಷದ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡ ಕಾಪು ಡಿವಿಷನ್. ಕೋಲೋ ತಕ್ಬೀರ್, ಕೋಲೋ ತಕ್ಬೀರ್.
1000 ಅಂಕಗಳನ್ನು ಮೀರಿಸಿ ಸಾಸ್ತಾನದ ಈ ಮಣ್ಣಿನಲ್ಲಿ 2023ರ 24ರ ನಿರೀಕ್ಷೆಗಳ ನೀಲನಕ್ಷೆಯಲ್ಲಿ SSF ಕಾಪು ಡಿವಿಷನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಷ್ಟದಿಕ್ಕೂ ಅಲ್ಲ, ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ, ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ. 8 ದಿಕ್ಕುಗಳಲ್ಲಿಯೂ ಕಾಪು ಡಿವಿಷನ್ ನ ಪ್ರತಿಭೆಗಳು ಎಲ್ಲರೂ ತುಂಬಿ ತುಳುಕುವಂತಹ ವೇದಿಕೆಯಾಗಿದೆ. ಇದೀಗ ಈ ವರ್ಷದ ಚಾಂಪಿಯನ್ ಅನ್ನು ನೀಡುವಂತಹ ಸನ್ನಿವೇಶ. ಎಲ್ಲ ಪ್ರತಿಭೆಗಳ 111 ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪೈಪೋಟಿಯೊಂದಿಗೆ 5 ಡಿವಿಷನ್ಗಳು ಕೂಡ ಸಹಕರಿಸಿದಾಗ ಯಾವುದೋ ಒಂದು ಡಿವಿಷನ್ ಚಾಂಪಿಯನ್ ಆಗಿ ಹೊರಹೊಮ್ಮಲೇಬೇಕು. ಎಲ್ಲ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ 106 ಸ್ಪರ್ಧೆಗಳ ಅಂಕಗಳನ್ನು ಜೋಡಿಸಿ 1139 ಅಂಕಗಳೊಂದಿಗೆ ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ. ಇಲ್ಲ ಇಲ್ಲ, ಬಿಟ್ಟು ತರಿಲ್ಲ, ಬಿಟ್ಟು ತರಿಲ್ಲ, ಬಿಟ್ಟು ತರಿಲ್ಲ, ಬಿಟ್ಟು ತರಿಲ್ಲ. ನೇಡಿ ಎಡುತ್ತು, ನೇಡಿ ಎಡುತ್ತು 1ನೇ ಸ್ಥಾನವನ್ನು ಪಡೆದುಕೊಂಡಂತಹ ಕಾಪು ಡಿವಿಷನ್ಗೆ ಅಭಿನಂದನೆಗಳು. SSF ಜಿಂದಾಬಾದ್. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.